ವರೆಗೆ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕೂಡ ನೀವು ನಮ್ಮೊಟ್ಟಿಗೆ ಇದ್ದುಕೊಂಡು ಮಾತಾಡ್ತೀರೆಂಬುದಾಗಿ ನಂಬುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೆನ್. ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ, ಈ ಒಂದು ಸಾಯಂಕಾಲ ಸಮಯ, ಮಧ್ಯಾಹ್ನದ ಸಮಯದಲ್ಲಿ ದೇವರ ಒಂದು ಅಮೂಲ್ಯವಾದಂಥ ಸಂದೇಶವನ್ನು ಸಾರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವಾದಿ ದೇವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಫ್ಯಾನ್ ಬೇಡ, ಈ ವಾಯ್ಸು ರೆಕಾರ್ಡ್ನಲ್ಲಿ ಸರಿಯಾಗಿರಲ್ಲ. ಓಕೆ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಿ? ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರ್ಬೇಕಂತೇಳಿ ಪ್ರಾರ್ಥಿಸುತ್ತೇನೆ. ಈ ಸಾಯಂಕಾಲ ಕೊನೆಯ ಅಂಶ ಮತ್ತೆ ಇಲ್ಲ, 3 ಗಂಟೆ 10 ನಿಮಿಷ ಆಗಿದೆ. ತಾಳ್ಮೆಯಿಂದ ಕೂತ್ಕೊಳ್ಳಿ. ಈಗ ಊಟ ಮಾಡಿದ್ದೀರಾ, ಯಾರು ನಿದ್ದೆ ಹೋಗಬೇಡಿ ದಯಮಾಡಿ. ದೇವರ ವಾಕ್ಯವನ್ನು ಆಲೋಚನೆ ಮಾಡ್ಕೊತ ಹೋಗೋಣ. ಇಲ್ಲಿವರೆಗೆ ಅಂಜು ಬ್ರದರ್ ಮತ್ತು ರಾಮ ಬ್ರದರ್ ಅವರು ಅಮೂಲ್ಯವಾದಂಥ ಸಂದೇಶಗಳನ್ನು ನಿಮಗೆ ತಿಳಿಸಿದ್ದಾರೆ, ಕೇಳಿದ್ದೀರಾ. ಈ ಸಮಯದಲ್ಲೂ ಕೂಡ ಒಂದು ಚಿಕ್ಕದಾದಂಥ ಅಂಶವನ್ನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಅಂಶವನ್ನು ಕೇಳಿ ನಂತರ ನಾವೇನು ಮಾಡಬೇಕು, ಹೆಂಗಿರಬೇಕು ಅನ್ನೋಂಥದ್ದು ಆಲೋಚನೆ ಮಾಡಬೇಕಂತೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ. ರಕ್ತದಲ್ಲಿ ಅಡಗಿರುವ ರಕ್ಷಣೆ, ರಕ್ತದಲ್ಲಿ ಅಡಗಿರುವ ರಕ್ಷಣೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕಾಗಿ ನಾನು ಪ್ರೇರೇಪಿತನಾಗಿದ್ದೇನೆ. ಅದಕ್ಕಾಗಿ ಈ ವಾಕ್ಯವನ್ನು ಕೇಳೋಣ. ಜಾಗೃತಿಯಿಂದ ವಾಕ್ಯಗಳನ್ನು ಪರಿಶೀಲನೆ ಮಾಡಿ ಪರಿಶೋಧನೆ ಮಾಡಬೇಕು. ಇವತ್ತು ಪ್ರತಿ ದೇಹದಲ್ಲಿ ಕೂಡ ರಕ್ತ ಇದೆ. ಸಕಲ ಜೀವಿ ರಾಶಿಗಳಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಬ್ಲಡ್ ಅಂತಕ್ಕಂಥದ್ದು ಇದೆ. ಅದರಲ್ಲಿ ಅಡಗಿರುವ ರಕ್ಷಣೆ ಅಂತಕ್ಕಂಥದ್ದನ್ನು ಏನು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಮೊದಲನೇದಾಗಿ ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 34ನೇ ವಚನವನ್ನು ಓದಿಕೊಳ್ಳೋಣ. ತೆಗೆದ್ರಿ? ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 34ನೇ ವಚನ. ಯಾರಾದರೂ ಓದುವಂಥವರು ಗಟ್ಟಿಯಾಗಿ ಸ್ಪಷ್ಟವಾಗಿ ಓದಿದ್ರೆ ಚೆನ್ನಾಗಿರುತ್ತೆ. ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ. ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ಉದಯಿಸುವುದಿಲ್ಲ ಎಂದು ಹೇಳಿ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಈ ಸಂದರ್ಭ ನಾವು ಮೇಲೆ ವಚನಗಳಿಂದ ಓದ್ಕೊತ ಬಂದರೆ ಪೌಲನು ಮತ್ತು ಅನೇಕರು ಸೈನಿಕರು ಕೂಡ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಗಾಳಿಗೆ ಅದು ಪ್ರಾಬ್ಲಮ್ ಕೊಟ್ಟು ಅನೇಕ ತೊಂದರೆಗಳಿಗೆ ಈಡಾಗುತ್ತಾರೆ. ಸುಮಾರು 14 ದಿನಗಳಿಂದ ಅವರು ಊಟವನ್ನು ಮಾಡದೆ ಇದ್ದಾರಂತೇಳಿ 32ನೇ ವಚನದಿಂದ ನಾವು ನೋಡ್ತಾ ಇದ್ದೀವಿ. ಆಗ ಸಿಪಾಯಿಗಳು ದೋಣಿಗಳ ಹಗ್ಗಗಳನ್ನು ಕತ್ತರಿಸಿ ಅದು ಬಿದ್ದು ಹೋಗುವಂತೆ ಮಾಡಿದರು. ಬೆಳಗಾಗುವಷ್ಟರಲ್ಲಿ ಪೌಲನು ಯಾರಾದರೂ ಆಹಾರವನ್ನು ತೆಗೆದುಕೊಳ್ಳಬೇಕೆಂದು ಎಲ್ಲರನ್ನು ಬೇಡಿಕೊಳ್ಳುವವನಾಗಿ, ನೀವು ಇವತ್ತಿಗೆ 14 ದಿನದಿಂದ ಕಾದುಕೊಂಡು ಆಹಾರವನ್ನು ತೆಗೆದುಕೊಳ್ಳದೆ ಉಪವಾಸವಾಗಿ ಇದ್ದಿದ್ದರಿಂದ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ.
ಆಹಾರ ಅಂತಕ್ಕಂಥದ್ದು ನಮ್ಮ ಪ್ರಾಣ ಉಳಿಸುವುದಕ್ಕಾಗಿ ನಮ್ಮ ದೇಹಕ್ಕೆ ಬಲ ಕೊಡುವಂಥದ್ದು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಆಹಾರ ದಿನನಿತ್ಯವೂ ನಾವು ಯಾಕೆ ತೆಗೆದುಕೊಳ್ಳುತ್ತೀವಿ? ಈಗ ತಾನೇ ನಾವು ಆಹಾರ ತಗೊಂಡ್ವಿ. ಬೆಳಗ್ಗೆ ಒಂದು ಟ್ರಿಪ್ ಆಗಿದೆ, ಈಗ ಸೆಕೆಂಡ್ ಟ್ರಿಪ್ ಹಾಕಿದ್ದೀವಿ, ಮತ್ತು ಸಾಯಂಕಾಲ 7-8 ಗಂಟೆಗೆ ಒಂದು ಟ್ರಿಪ್ ಹಾಕ್ತೀವಿ. ಮಂತಲ್ಲಿದ್ದರೆ ಯಾವುದೋ ಒಂದು ಟ್ರಿಪ್ ಆಗ್ತಾನೇ ಇರ್ತೀವಿ, ಏನೋ ಒಂದು ತಿಂತಾನೇ ಇರ್ತೀವಿ. ಯಾಕೆ ತಿನ್ನೋದು ಅಂತಂದರೆ ಪ್ರಾಣ ರಕ್ಷಣೆಗೆ ಅವಶ್ಯ ಅಂತ ಪ್ರಿಯರೇ. ಊಟ ಮಾಡುವುದು ಯಾಕಂತಂದರೆ ಪ್ರಾಣ ರಕ್ಷಣೆಗೆ ಅವಶ್ಯ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, 14 ದಿನದಿಂದ ನೀವು ಊಟ ಏನೂ ಮಾಡಿಲ್ಲ, ದಯಮಾಡಿ ನನ್ನ ಮಾತು ಕೇಳಿ ಸ್ವಲ್ಪ ಆದರೂ ಊಟ ಮಾಡಿ ಅಂತೇಳಿ ಪೌಲನು ಹೇಳ್ತಾ ಇದ್ದಾನೆ. ಅದು ಪ್ರಾಣ ರಕ್ಷಣೆಗೆ ಅವಶ್ಯ ಅಂತೇಳಿ. ಈಗ ನನ್ನ ಪ್ರಶ್ನೆ ಇಲ್ಲೇನು ಅಂತಂದರೆ, ಪ್ರಾಣ ಅಂದರೆ ಏನು? ಪ್ರಾಣ ಅಂದರೆ ಏನು? ಬರಬೇಕು, ಒಬ್ಬೊಬ್ಬರು ಮಾತಾಡಬೇಕು. ಇಷ್ಟು ಪ್ರಾಣ ಅಂದ್ರೇನು? ಪ್ರಾಣ ರಕ್ಷಣೆಗೆ ಅವಶ್ಯ ಅಂದರೆ ಬದುಕಿರುವುದಕ್ಕೆ ಅವಶ್ಯನಾ? ಪ್ರಾಣಕ್ಕೆ ಅವಶ್ಯನಾ? ಆಹಾರ ತೆಗೆದುಕೊಳ್ಳ್ರಿ. ಆಹಾರ ಭಾಳ ಪ್ರಾಮುಖ್ಯವಾದದ್ದು. ಆಹಾರ ಇಲ್ಲದರೆ ಪ್ರಾಣ ನಷ್ಟ ಹೋಗುತ್ತೆ. ಪ್ರಾಣ ಇರಬೇಕು ಅಂದರೆ ನೀವು ಆಹಾರ ಸೇವಿಸಬೇಕು ಅಂತೇಳಿ ಪೌಲನು ಹೇಳುವುದನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ನನ್ನ ಪ್ರಶ್ನೆ ಏನಂದರೆ, ಪ್ರಾಣ ಅಂದರೆ ಏನು ಅಂತಂದರೆ, ನಮ್ಮ ರಾಜು ಬ್ರದರ್ ಹೇಳ್ತಾ ಇದ್ದಾರೆ ರಕ್ತ ಅಂತ ಹೇಳ್ತಾ ಇದ್ದಾರೆ. ಜೀವ ಅಂತಾರೆ ಯಾರೋ ಒಬ್ಬರು. ನೆಕ್ಸ್ಟ್ ಏನು ಪರವಾಗಿಲ್ಲ, ನಿಮ್ಮ ಮನಸ್ಸಿನಾಗಿರೋದು ಹೇಳ್ರಿ. ಇಲ್ಲಿ ಯಾರೇನು ಕಟ್ಟಾಕಿ ಹೊಡೆಯೋರಿಲ್ಲ, ಯಾರೂ ಬೈಯೋರು ಇಲ್ಲ. ನಾವು ತಿಳ್ಕೊಳ್ಳೋಣ ಅಷ್ಟೇ. ಇದರಿಂದ ನಾವು ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕಷ್ಟೇ. ಇಲ್ಲಿ ನಾನು ಹೆಚ್ಚು, ನೀನು ಕಡಿಮೆ, ನಿನಗೆ ಗೊತ್ತಾಗಲಿಲ್ಲ ನನಗೆ ಗೊತ್ತಾಯಿತು ಅನ್ನೋ ಆ ಭಾವ ಕೂಡ ನಮಗೆ ಬೇಡ. ತಿಳ್ಕೊಳ್ಳೋಣ. ಪ್ರಾಣ ಅಂದರೆ ರಕ್ತ ಅಂದರು, ಜೀವ ಅಂದರು. ನೆಕ್ಸ್ಟ್ ಯಾರು ಉಸಿರು ಅಂತ ಇದ್ದಾರೆ, ನೆಕ್ಸ್ಟ್ ಆತ್ಮ ಅಂತಿದ್ದಾರೆ ಒಬ್ಬರು. ನೋಡಿದರೆ ಎಷ್ಟು ಡಿವೈಡ್ ಆಗ್ತಾ ಇದೆ ಇದು. ಪ್ರಾಣ ಅಂದರೆ ಏನು ಅಂತ ಒಂದು ಕ್ವಶನ್ಗೆ ಉಸಿರು, ಆತ್ಮ, ಜೀವ, ರಕ್ತ. ನೆಕ್ಸ್ಟ್ ನಿಮ್ಮ ಕಡೆ ಏನು ಬರ್ತಾ ಇಲ್ಲ, ಸ್ತ್ರೀಯರ ಕಡೆಯಿಂದ ಏನು ಶಬ್ದನೇ ಬರ್ತಾ ಇಲ್ಲ. ಓಕೆ ಪ್ರಿಯರೇ, ನಮ್ಮನ್ನು ಕೇಳಿದರೆ ನಾವು ಒಬ್ಬೊಬ್ಬರನ್ನೊಂದು ಉತ್ತರ ಕೊಡ್ತಾ ಇದ್ದೀವಿ. ಆದರೆ ಇದರಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂತಕ್ಕಂಥದ್ದು ಬೈಬಲ್ನ ಕೇಳಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಬಾಯಿ ತೆರೆದ್ರೆ ನಮ್ಗೆ ಏನು ಅನಿಸಿದೆ, ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ನಾವು ಮಾತಾಡ್ಕೊಂಡಿದ್ದೀವಿ ಇವಾಗ, ಹೌದಾ ಇಲ್ವಾ? ಅದನ್ನು ಬೈಬಲ್ ಕೇಳೋಣ. ಆದಿಕಾಂಡ 9ನೇ ಅಧ್ಯಾಯ, ಆದಿಕಾಂಡ 9ನೇ ಅಧ್ಯಾಯ, ಆದಿಕಾಂಡ 9ನೇ ಅಧ್ಯಾಯ 4 ಮತ್ತು 5 ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ ಅಂತ ಹೇಳ್ತಾ ಇದ್ದಾನೆ. ರಕ್ತವು ಪ್ರಾಣವಾಗಿದೆ ಅಂತ ಪ್ರಿಯರೇ. ದೇಹಕ್ಕೆ ರಕ್ತ ಅಂದರೆ ಪ್ರಾಣ ಅಂದರೆ ಏನು ಅಂತ ಹೇಳ್ತಾ ಇದೆ ಅಂದರೆ ರಕ್ತ. ಜೀವ ಅಂದರೆ ಏನಂತ ಹೇಳ್ತಾ ಇದೆ ಅಂದರೆ ರಕ್ತ ಅಂತಕ್ಕಂಥದ್ದನ್ನು ಉತ್ತರ ಕೊಡ್ತಾ ಇದೆ. ನೀವು ಮಾಂಸ ತಿನ್ನಿರಿ, ನಾನು ಬೇಡ ಅನ್ನಲ್ಲ. ರಕ್ತದಿಂದ ಕೂಡಿರ್ತಕ್ಕಂಥ ಮಾಂಸ ತಿನ್ನಬೇಡ್ರಿ. ಯಾಕಂದರೆ ಅದರ ಜೀವ ಏನು, ಅದರ ಪ್ರಾಣ ಏನು ಅಂತಂದರೆ ರಕ್ತನೇ. ಅದಕ್ಕೆ ರಕ್ತ ತಿನ್ನಬಾರದು ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ಯಾಜಕ ಕಾಂಡದಲ್ಲಿ ನಾವು ನೋಡುವಾಗ, ಯಾಜಕ ಕಾಂಡ ಎಲ್ಲರೂ ತೆಗಿತೀರ, ಯಾಜಕ ಕಾಂಡದಲ್ಲಿ 17ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ ಪ್ರಿಯರೇ. ಯಾಜಕ ಕಾಂಡ 17ನೇ ಅಧ್ಯಾಯ 14ನೇ ವಚನ. ಯಾಕಂದರೆ
ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರವೂ ಆದ ಕಾರಣ ನಾನು ಇಸ್ರಾಯೇಲ್ರಿಗೂ ಪ್ರತಿ ಪ್ರಾಣಿಗೂ ರಕ್ತವೇ ಪ್ರಾಣಾಧಾರವಾದದ್ದರಿಂದ ನೀವು ಯಾವ ವಿಧವಾದ ಪ್ರಾಣಿಯ ರಕ್ತವನ್ನು ಉಣ್ಣಬಾರದು, ರಕ್ತ ಭೋಜನ ಮಾಡಿದವನಿಗೆ ಆಗಬೇಕೆಂದು ಆಜ್ಞಾಪಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದೆ. ಅಂದರೆ ರಕ್ತದಿಂದ ಕೂಡಿರ್ತಕ್ಕಂಥ ಮಾಂಸ ತಿನ್ನಬೇಡ್ರಿ. ಯಾಕಂದರೆ ರಕ್ತ ಅನ್ನತಕ್ಕಂಥದ್ದು ದೇಹಕ್ಕೆ ಪ್ರಾಣಾಧಾರವಾಗಿದೆ, ಪ್ರಾಣವಾಗಿದೆ, ಜೀವವಾಗಿದೆ, ಜೀವಾಧಾರವಾಗಿದೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕಾಗಿ ಬ್ಲಡ್ಡು ಭಾಳ ಪ್ರಾಮುಖ್ಯ ಅಂತ ಪ್ರಿಯರೇ. ದೇಹಕ್ಕೆ ರಕ್ತ ಭಾಳಷ್ಟು ಪ್ರಾಮುಖ್ಯವಾದದ್ದು. ರಕ್ತ ಇಲ್ಲಂದರೆ ಮನುಷ್ಯ ಬದುಕುವುದು ಕಷ್ಟ. ಮಿನಿಮಮ್ ಆಗಿ 10ರಿಂದ 14-16 ಪಾಯಿಂಟ್ವರೆಗೆ ಬ್ಲಡ್ ಇರಬೇಕು ನಮ್ಮ ದೇಹದಲ್ಲಿ. ಹೌದಾ? ಎಷ್ಟು ಪಾಯಿಂಟ್ ಇದೆ ನಿನಗೆ ಬ್ಲಡ್ ಅಂತ ಕೇಳ್ತಾರೆ. ನಾವು ಅವಾಗ ಬ್ಲಡ್ ಚೆಕ್ ಮಾಡ್ಕೊಳ್ತೀವಿ. ಏನಂತೆ, ಎಷ್ಟಿದೆ ಬ್ಲಡ್ ಅಂತೇಳಿ ತಿಳ್ಕೊಳ್ಳುವುದಕ್ಕೋಸ್ಕರ. ಒಂದು ವೇಳೆ 10 ಒಳಗಡೆ ಇತ್ತಂದರೆ ನಿನಗೆ ಬ್ಲಡ್ ಭಾಳ ಕಡಿಮೆ ಆಗಿದೆ ಅಂತಾರೆ. 10 ಮೇಲಿದ್ದರೆ ಪರವಾಗಿಲ್ಲ, ನಾರ್ಮಲ್ ಆಗಿದೆ. 12, 14 ಪಾಯಿಂಟ್ ಇದ್ದರೆ ಪರವಾಗಿಲ್ಲ ಅಂತಾರೆ. ಇನ್ನು 15, 16, 17 ಪಾಯಿಂಟ್ ಇತ್ತಂದರೆ ಇನ್ನು ಫುಲ್ ಆರೋಗ್ಯವಾಗಿದ್ದೀಯೇ ಅಂತ ಅರ್ಥ ಕೊಡುವಂಥದ್ದು ಡಾಕ್ಟರ್ಗಳು ಹೇಳುವಂಥದ್ದನ್ನು ನಾವು ನೋಡ್ತೀವಿ ಪ್ರಿಯರೇ. ಹೌದಾ? ರಕ್ತ ಅಷ್ಟು ಮುಖ್ಯವಾದದ್ದು. ಅಂದರೆ ರಕ್ತ ಅಷ್ಟು ಮುಖ್ಯವಾದದ್ದು. ರಕ್ತ ದೇಹಕ್ಕೆ ಬಹಳ ಪ್ರಾಮುಖ್ಯವಾದದ್ದು. ಆ ಒಂದು ವೇಳೆ ಆ ರಕ್ತನೇ ಇಲ್ಲ ಅಂತಂದರೆ ನಿನಗೆ ಜೀವಾಧಾರ ಇಲ್ಲ ಎಂಬುದಾಗಿ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಅದಕ್ಕಾಗಿ ನಮ್ಮ ಬಾಡಿಯಲ್ಲಿ ರಕ್ತ ಚೆನ್ನಾಗಿ ಇರಬೇಕು ಅಂತಂದರೆ ರಕ್ತಕ್ಕೆ ಪ್ರಾಮುಖ್ಯವಾದದ್ದು ಏನಂತ ಪೌಲನು ಹೇಳಿದ? ಆಹಾರ, ಊಟ. ಅದಕ್ಕೆ ದೊಡ್ಡವರು ಹೇಳ್ತಿರ್ತಾರ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಊಟ ಬಲ್ಲವನಂದ್ರೆ ಊಟ ಚೆನ್ನಾಗಿ ಮಾಡಿದಂದ್ರೂ ಅವನಿಗೆ ಯಾವ ರೋಗನೂ ಇರಲ್ಲ. ಯಾಕಂದರೆ ಟೈಮ್ ಟು ಊಟ ಮಾಡ್ತಾನೆ, ಚೆನ್ನಾಗಿ ಆರೋಗ್ಯವಾಗಿರ್ತಾನೆ ಪ್ರಿಯರು. ಅದಕ್ಕೆ ಅವನಿಗೆ ರೋಗನೇ ಇರಲ್ಲ. ಎನಿ ಟೈಮ್ ಯಾವಾಗಲೂ ಕರೆಕ್ಟ್ ಟೈಮ್ ಊಟ ಮಾಡೋದು. ಡಾಕ್ಟ್ರು ಹೇಳ್ತಿರ್ತಾರ, ಸರಿಯಾದ ಟೈಮಿಗೆ ಊಟ ಮಾಡಿರಿ ನೀವು. 1 ಗಂಟೆಗೆ ಊಟ ಮಾಡೋರು 4 ಗಂಟೆಗೆ ಊಟ ಮಾಡಿದೆವು, 5 ಗಂಟೆಗೆ ಊಟ ಮಾಡಿದಂದ್ರೆ ಹೆಂಗೆ ಆರೋಗ್ಯ ಇರ್ತದೆ ಹೇಳ್ರಿ? ಟೈಮ್ ಟು ಟೈಮ್ ಊಟ ಮಾಡಬೇಕಂತೆ. ಊಟ ಪ್ರಾಮುಖ್ಯವಾದದ್ದು. ನಮ್ಮ ದೇಹದಲ್ಲಿ ಬ್ಲಡ್ ಬರಬೇಕು, ಬ್ಲಡ್ ಉತ್ಪತ್ತಿ ಆಗಬೇಕು, ರಕ್ತ ಜಾಸ್ತಿ ಆಗ್ಬೇಕಂದ್ರೆ ನಾವು ಊಟ ಮಾಡಬೇಕು. ಅದಕ್ಕೆ ಪೌಲನು ಹೇಳ್ತಾನೆ, ಪ್ರಾಣಕ್ಕೆ ಅವಶ್ಯವಾದದ್ದು ಯಾವುದಂದ್ರೆ ಆಹಾರ ಅಂತ ಹೇಳ್ತಾ ಇದ್ದಾನೆ. ಆಹಾರ ಬೇಕು ನಿನಗೆ. ಒಂದು ವೇಳೆ ಆಹಾರ ಇಲ್ಲದರೆ ಬ್ಲಡ್ ಕಡಿಮೆ ಆಗುತ್ತೆ. ಬ್ಲಡ್ ಕಡಿಮೆ ಆದರೆ ನಿನಗೆ 1ರಿಂದ 1 ರೋಗ ಉತ್ಪತ್ತಿ ಆಗುತ್ತೆ. 1ರಿಂದ 1 ರೋಗ ಉತ್ಪತ್ತಿ ಆಗುತ್ತೆ. ಅಂದರೆ ದೇಹ ಆರೋಗ್ಯವಾಗಿರ್ಬೇಕಂದ್ರೆ ರಕ್ಷಣೆ ಕೊಡುವಂಥದ್ದು ಯಾವುದು ಅಂತಂದರೆ ಬ್ಲಡ್ ಅಂತ ಹೇಳ್ತಾ ಇದ್ದಾನೆ ಪೌಲನು. ಬ್ಲಡ್ಡು ಪ್ರಾಣ ಅಂತ ಹೇಳ್ತಾ ಇದ್ದಾನೆ, ಜೀವ ಅಂತ ಹೇಳ್ತಾ ಇದ್ದಾನೆ. ಅದು ಮುಖ್ಯವಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ನೀವು ಚೆನ್ನಾಗಿರಬೇಕು ಅಂತಂದರೆ, ನೀವು ಚೆನ್ನಾಗಿರ್ಬೇಕಂದ್ರೆ, ಬ್ಲಡ್ ಚೆನ್ನಾಗಿರ್ಬೇಕಂದ್ರೆ ನೀವು ಊಟ ಬೇಕು, ಊಟ ಮಾಡ್ರಿ ಅಂತ ಹೇಳ್ತಾನೆ. ಊಟ ಅಷ್ಟು ಪ್ರಾಮುಖ್ಯ, ಅಂದರೆ ಊಟ ಅಷ್ಟು ಪ್ರಾಮುಖ್ಯ ದೇಹಕ್ಕೆ. ಅದಕ್ಕೆ ಪೌಲನು ಕೂಡ ಹೇಳ್ತಾನೆ ಕೊರಿಂಥ ಪತ್ರಿಕೆಯಲ್ಲಿ, ನಾವು 6ನೇ ಅಧ್ಯಾಯದಲ್ಲಿ ನೋಡಿದಾಗ ಅಂತಾನ, ಊಟ ಹೊಟ್ಟೆಗಾಗಿ, ಹೊಟ್ಟೆ ಊಟಕ್ಕಾಗಿ ಅಂತ ಹೇಳ್ತಾನ ಪೌಲನು. ಊಟ ಇರುವುದು ಯಾಕೆ? ಆಹಾರ ಇರುವುದು ಯಾವುದಕ್ಕೆ? ಹೊಟ್ಟೆಗಾಗಿ. ಹೊಟ್ಟೆ ಇರುವುದು ಯಾವುದಕ್ಕಾಗಿ? ಊಟಕ್ಕಾಗಿ. ಈ 2 ಕಲ್ತ್ಕೊಂಡಿದ್ದೀವಿ ನಾವು. ಈ ಜಗತ್ತಿಗೆ ಗೊತ್ತಿರೋದು 2. ಆಹಾರ ಯಾಕಿದೆಯಪ್ಪ? ನಾನು ತಿನ್ನೋದಕ್ಕೆ, ಅದಕ್ಕೆ ನಾನು ತಿಂತೀನಿ ಅಂತಾನೆ ಅವನು. ತಿನ್ನು. ಅತಿಯಾಗಿ ಆಹಾರ ಸೇವಿಸಿದ್ರು ಪ್ರಾಬ್ಲಮ್ ಇದೆ ಅಂತ ಇವನು ಗೊತ್ತಾಗ್ತಾ ಇಲ್ಲ. ಹೌದಾ ಇಲ್ವಾ? ಅತಿ ಆಹಾರ ಸೇವನೆ ಮಾಡಿದ್ರು ಕೂಡ ಪ್ರಾಬ್ಲಮ್ ಇದೆ ಅಂತೇಳಿ ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ನಮಗೆ ಗೊತ್ತಾಗಬೇಕಾದ್ರೆ ಪ್ರಾಣಾಧಾರವಾಗಿ ರಕ್ಷಣೆ ಬೇಕಂದ್ರೆ ರಕ್ತದಲ್ಲಿ ರಕ್ಷಣೆ ಇದೆ ಅಂತಕ್ಕಂಥ ವಿಷಯ ಪೌಲು ಗುಪ್ತವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಏನಂತ? ಈ ಆಹಾರವನ್ನು ಸೇವಿಸಿರಿ, ಈ ಆಹಾರವನ್ನು ಸೇವಿಸಿರಿ, ಪ್ರಾಣಾಧಾರಣೆಗೆ ರಕ್ಷಣೆ ಅವಶ್ಯ. ಅಂದರೆ ಆಹಾರ ರಕ್ತಕ್ಕೆ ಬೇಕು. ರಕ್ತ ದೇಹವನ್ನು ರಕ್ಷಿಸುವಂಥದ್ದಾಗಿದೆ.
ದೇಹವನ್ನು ಕಾಪಾಡುವಂಥದ್ದಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಪ್ರಿಯರೇ, ಹೌದಾ ಇಲ್ಲ? ಅದಕ್ಕಾಗಿ ಆದಿಕಾಂಡದಲ್ಲಿ ನಾವು ನೋಡಿದೀವಿ, ನೀವು ರಕ್ತವನ್ನು ತಿನ್ನಬೇಡ್ರಿ, ಅದು ಜೀವದಿಂದ ತುಂಬಿರುವಂಥದ್ದು, ಅದನ್ನು ಸೇವಿಸಬೇಡ್ರಿ. ರಕ್ತ ಬಲಹೀನತೆ ಅಂತಿರ್ತಾರೆ. ಅವಾಗ ಏನು ಪ್ರಾಬ್ಲಮ್ ಇದೆ ಅಂದರೆ, ಯಾಕೋ ಇವನಿಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ ಅಂದರೆ ಅವನೇನಾಗ್ತಾನೆ, ವೀಕ್ ಆಗಿಬಿಡ್ತಾನೆ ಪ್ರಿಯರೇ, ಭಾಳಷ್ಟು ವೀಕ್ ಆಗ್ತಾನೆ. ಅವಾಗ ಏನು ಮಾಡಬೇಕು? ರಕ್ತನ್ನ ಇನ್ನೊಬ್ರದ್ದು ತಗೊಂಡು ಇವನಿಗೆ ಏರಿಸ್ತಾರ ಇಲ್ಲ? ಇನ್ನೊಬ್ರದ್ದು ತಗೊಂಡು ಇವನಿಗೆ ಹಾಕ್ತಾರ ಇಲ್ಲ? ಮಾತಾಡಬೇಕು. ದಯಮಾಡಿ ಯಾರು ತಲೆಗಳು ಅಲ್ಲಾಡಿಸ್ಬೇಡ್ರಿ. ದೇವರು ಒಳ್ಳೆ ಬಾಯಿ ಕೊಟ್ಟಿದ್ದಾನೆ, ಒಳ್ಳೆ ಸ್ವರ ಕೊಟ್ಟಿದ್ದಾನೆ. ಅಂಜಿ ಬ್ರದರ್ ಹೇಳಿದ್ರು, ಪ್ರಕೃತಿಗೆ ಸ್ವರ ಇಲ್ಲ, ಮಾತಿಲ್ಲ, ಆದರೂ ಅದು ದೇವರ ವಾಕ್ಯವನ್ನು ಸಾರ್ತಾ ಇದೆ. ನಮಗಾದರೂ ಸ್ವರಗಳಿದ್ದಾವೆ. ತಲೆ ಅಲ್ಲಾಡಿಸ್ಬೇಡ್ರಿ. ಎರಡು ಅರ್ಥ ಕೊಡುತ್ತೆ ನಿಮ್ಮ ತಲೆ ಅಲ್ಲಾಡಿಸಿದರೆ, ಹೌದಂತನೂ ಅಲ್ಲಂತನೂ ನನಗೆ ಗೊತ್ತಾಗಲ್ಲ, ಹೌದಲ್ವಾ? ಸ್ವರಗಳಿದಾವಲ್ಲ, ಮಾತಾಡೋಣ ಪ್ರಿಯರೇ. ಓಕೆ, ಈಗ ಬ್ಲಡ್ ಕಡಿಮೆ ಆದರೆ, ನಮಗೆ ಬಾಡಿಯಲ್ಲಿ ಬ್ಲಡ್ ಕಡಿಮೆ ಆದರೆ ಏನು ಮಾಡ್ತೀವಿ? ಅದನ್ನು ಉತ್ಪತ್ತಿ ಆಗುವಂಥ ಆಹಾರ ಪದಾರ್ಥಗಳನ್ನು ಸೇವಿಸ್ರಿ ಅಂತಾರೆ ಡಾಕ್ಟರ್ಗಳು. ಪೌಲೇನು ಹೇಳಿದ? ಆಹಾರವನ್ನು ಸೇವಿಸ್ರಿ, ರಕ್ತಕ್ಕೆ ರಕ್ಷಣೆ ಅವಸರ ಇದೆ ಅಂತೇಳಿ. ರಕ್ತಕ್ಕೆ ಉತ್ಪತ್ತಿ ಆಗಬೇಕಂದ್ರೆ ಏನಿದೆ? ರಕ್ಷಣೆ ಅವಸರ ಇದೆ. ಅದಕ್ಕಾಗಿ ಆಹಾರವನ್ನು ಸೇವಿಸ್ರಿ. ಅದೇ ಡಾಕ್ಟರ್ ಹೇಳ್ತಾನ ಏನಂತ? ನಿನ್ನಲ್ಲಿ ಬ್ಲಡ್ ಕಡಿಮೆ ಆಗಿದೆ, ರಕ್ತ ಕಡಿಮೆ ಆಗಿದೆ, ಆದುದರಿಂದ ನೀನು ಒಳ್ಳೆ ತರಕಾರಿಯನ್ನು ತಗೋಬೇಕು, ಇಲ್ಲದ್ರೆ ಸೊಪ್ಪು ಪದಾರ್ಥ ತಿನ್ನಬೇಕು, ಇಲ್ಲದ್ರೆ ಹಣ್ಣಂಪಲುಗಳನ್ನು ಫ್ರೂಟ್ಸ್ ತಿನ್ನಬೇಕು, ಇಲ್ಲ ಕಾಳು ಐಟಮ್ ತಿನ್ನಬೇಕು, ಇಲ್ಲ ರೊಟ್ಟಿ ಪದಾರ್ಥ ತಿನ್ನಬೇಕು. ಈ ರೈಸ್ ಬಿಟ್ಟುಬಿಡ್ರಿ, ಈ ಚಪಾತಿ ಬಿಟ್ಟುಬಿಡ್ರಿ, ಇದೆಲ್ಲ ಬಿಡ್ರಿ, ಒಳ್ಳೆ ಆಹಾರವನ್ನು ಸೇವಿಸ್ರಿ ಅಂತೇಳಿ ಡಾಕ್ಟರ್ ಹೇಳ್ತಾನೆ. ಯಾಕೆ? ನಿನ್ನಲ್ಲಿ ಬ್ಲಡ್ ಕಡಿಮೆ ಆಗಿದೆ, ಬ್ಲಡ್ ಕಡಿಮೆ ಆಗಿದೆ. ಇನ್ನು ಹಿಂಗೆ ನೀನು ಬಿಟ್ಟರೆ ಇನ್ನು ಸ್ವಲ್ಪ ದಿನಕ್ಕೆ ಇರೋ ರಕ್ತನೂ ಎಲ್ಲ ಕಡಿಮೆ ಆಗುತ್ತೆ. ಒಂದಿನ ನೀನು ಮಣ್ಣು ಪಾಲಾಗ್ತೀಯ. ನೀನು ಸಾಯಬಾರದು, ಬದುಕಬೇಕಂತಂದ್ರೆ ನಿನಗೇನು ಬೇಕಾಗಿದೆ? ರಕ್ತ ಬೇಕಾಗಿದೆ. ರಕ್ತ ರಕ್ಷಣೆಯನ್ನು ನೀಡುವಂಥದ್ದಾಗಿದೆ ಎಂಬುದಾಗಿ. ಒಂದು ವೇಳೆ ನಾವು ಎಷ್ಟು ತಿಂದರೂ ಕೂಡ ನಮಗೆ ಬ್ಲಡ್ ತಯಾರಾಗ್ತಾ ಇಲ್ಲ ಅಂತಂದರೆ, ಅವಾಗ ಮಿತಿಮೀರಿದ ಕೆಲಸಕ್ಕೆ ಏನು ಮಾಡ್ತಾರೆ ಅಂತಂದರೆ, ಇನ್ನೊಬ್ಬರು ಬ್ಲಡ್ ತಗೊಂಡು ನಮ್ಮ ದೇಹದಲ್ಲಿ ಸೇರಿಸುವಂಥದ್ದನ್ನು ನಾವು ನೋಡ್ತೀವಿ. ಭಾಳ ಕಡಿಮೆ ಆಗಿದೆ ಬ್ರದರ್, ಒಂದು 6 ಪಾಯಿಂಟ್ಗೆ ಬಂದಿದೆ ಬ್ಲಡ್ಡು, ಭಾಳ ಕಡಿಮೆ ಇದೆ. ಆ್ಯಕ್ಚುಲಿ ಮಿನಿಮಮ್ ಆಗಿ 10ರಿಂದ 16ವರೆಗೆ ಇರಬೇಕು ಇವನಿಗೆ. ಕನಿಷ್ಠ ಒಂದು 9-10 ಪಾಯಿಂಟ್ ಆದರೂ ಇರಬೇಕು. ಕೊನೆಗೆ ಎಲ್ಲಿಗೆ ಬಂದಿದೆ? ಒಂದು 6-5 ಪಾಯಿಂಟಿಗೆ ಬಂದಿದೆ. ಇನ್ನೂ ಸ್ವಲ್ಪ ದಿನ ಆದರೆ ಇವನು ಸಾಯ್ತಾನಂದಾಗ ಏನು ಮಾಡ್ತಾರೆ? ಇನ್ನೊಬ್ಬರ ಬ್ಲಡ್ಡನ್ನು ತಂದು ಇವನಿಗೆ ಏರಿಸಿ ಇವನನ್ನು ಕಾಪಾಡುವಂಥದ್ದನ್ನು ನೋಡ್ತಾ ಇದ್ದೇವೆ. ಅಂದರೆ ರಕ್ಷಣೆ ಕೊಡುವಂಥದ್ದಾಗಿದೆ, ಅಂದರೆ ಮನುಷ್ಯನನ್ನು ಬದುಕಿಸುವಂಥದ್ದಾಗಿದೆ ಬ್ಲಡ್ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕು, ಹೌದಾ ಇಲ್ವಾ? ಬೇರೆಯವ್ರ ಬ್ಲಡ್ ಆದರೂ ಇರ್ತದೆ. ಅವಾಗ ಬ್ಲಡ್ ಡೊನೇಟ್ ಮಾಡ್ರಿ ಅಂತ ಹೇಳ್ತಿರ್ತೇವೆ ನಾವು. ಈಗ ನಮ್ಮಲ್ಲಿ ಕೂಡ ಹುಡುಗರು, ನಮ್ಮ ಚರ್ಚಿನಲ್ಲಿ ಅಂತ ಹುಡುಗರು, ನಮ್ಮ ಯೌವನಸ್ಥರು, ಅಂಜಿ ಇವರೆಲ್ಲರೂ ಕೂಡ ಭಾಳಷ್ಟು ಸಲ ಬ್ಲಡ್ ಡೊನೇಟ್ ಮಾಡ್ತಾ ಇರ್ತೀವಿ ನಾವು. ಅವಾಗ ಮಾಡ್ತಾ ಇರ್ತಾರೆ. ಒಂದೊಂದು ಸಲ ಬ್ಲಡ್ ಡೊನೇಟ್ ಕ್ಯಾಂಪೇ ಇಟ್ಬಿಡ್ತಿರ್ತೀವಿ. ನಮ್ಮ ಒಂದು ಕ್ರಿಶ್ಚಿಯನ್ ಕಡೆಯಿಂದ ಒಂದು ಕಾರ್ಯಕ್ರಮನ ಮಾಡ್ತಿರ್ತೀವಿ ನಾವು. ನಮ್ಮಲ್ಲಿರ್ತಕ್ಕಂಥ ಇಷ್ಟು ಜನ ಬ್ಲಡ್ ಕೊಡ್ತಾರೆ. ಯಾಕೆ? ಬ್ಲಡ್ ಸ್ವೀಕರಿಸುವುದಕ್ಕಾಗಿ ದೊಡ್ಡ ದೊಡ್ಡ ಡಾಕ್ಟರ್ಗಳು ಬರ್ತಾರೆ ಪ್ರಿಯರೇ, ಹೌದಾ? ಈ ಬ್ಲಡ್ ಇನ್ನೊಬ್ಬರಿಗೆ ಏರಿಸುವುದರಿಂದ ಅವರನ್ನು ನಾವು ಬದುಕಿಸ್ತೀವಿ ಅನ್ನೋಂಥ ಒಂದು ನಂಬಿಕೆ ನಮಗಿದೆ. ಅವರನ್ನು ರಕ್ಷಿಸುವಂಥವರಾಗಿದೆ. ಅಂದರೆ ಸಾಯುವಂಥ ವ್ಯಕ್ತಿಯನ್ನು ಕಾಪಾಡುವಂಥ ಶಕ್ತಿ ಎಲ್ಲಿದೆ ಅಂದರೆ ನಮ್ಮ ಬ್ಲಡ್ನಲ್ಲಿದೆ ಅಂತಕ್ಕಂಥದ್ದನ್ನು ನಮಗೆ ಗೊತ್ತುಂಟು ಪ್ರಿಯರೇ. ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆ ಬ್ಲಡ್ ಡೊನೇಷನ್ ಮಾಡಬೇಕಂದ್ರೆ, ಡೆಲಿವರ್ ಆದಂಥ ಮೂಮೆಂಟಲ್ಲಿ ಅವರಿಗೆ ಬ್ಲಡ್ ಬೇಕಾಗಿರುತ್ತೆ, ಕೆಲವರಿಗೆ ಆಕ್ಸಿಡೆಂಟ್ ಆದಾಗ ಅವರಿಗೆ ಬ್ಲಡ್ ಬೇಕಾಗಿರುತ್ತೆ, ಕೆಲವರು ಭಾಳ ವೀಕ್ ಆದವರಿಗೆ ಬ್ಲಡ್ ಬೇಕಾಗಿರುತ್ತೆ. ಟೋಟಲ್ನಲ್ಲಿ ಬ್ಲಡ್ ಭಾಳ ಅವಶ್ಯಕತೆ. ಅದಕ್ಕೆ ಈ ದಿನಗಳಲ್ಲಿ ಏನು ಮಾಡಿದ್ದಾರೆ? ಬ್ಲಡ್ ಬ್ಯಾಂಕ್ಗಳು ತಯಾರಾಗಿದ್ದಾವೆ. ಬ್ಲಡ್ ಬ್ಯಾಂಕು ಇದು ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ ಅಲ್ಲ, ನಾವು ಮನಿ ಬ್ಯಾಂಕ್ ಅಲ್ಲ, ಇದು ಬ್ಲಡ್ ಬ್ಯಾಂಕು. ಪ್ರತಿಯೊಂದು ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ, ಸಿಟಿಯಲ್ಲಿ, ನಮ್ಮ ಬೀದರ್ ಇದೆ ಅಂದರೆ ಬೀದರಲ್ಲಿ ಒಂದೇ ಇದೇನಾ ಬ್ಲಡ್ ಬ್ಯಾಂಕ್? ಒಂದು 2-3 ಇದೇವನ ಇರ್ತಾವೆ, ಒಂದು 2-3 ಆದರೂ ಇರ್ತವೆ. ಕೊನೆಗೆ ಲಾಸ್ಟ್ ಅಂದ್ರೆ ಒಂದು ಬ್ಲಡ್ ಬ್ಯಾಂಕು ಇದ್ದೇ ಇರುತ್ತೆ. ಎಲ್ಲ ಐಟಮ್ ಬ್ಲಡ್ಡಲ್ಲಿ ಇರುತ್ತೆ.
ಎ ಪಾಸಿಟಿವ್, ಬಿ ಪಾಸಿಟಿವ್, AB+ ಪಾಸಿಟಿವ್, ಹೌದಾ, O ಪಾಸಿಟಿವ್, ಎಲ್ಲ ಬ್ಲಡ್ಗಳನ್ನು ಅಲ್ಲಿ ಸ್ವೀಕಾರ ಮಾಡಿಕೊಂಡು ತೆಗೆದಿಟ್ಟಿರ್ತಾರೆ ಪ್ರಿಯರೇ. ಯಾಕೆ? ಎಮರ್ಜೆನ್ಸಿಗಾಗಿ ಯಾರಾದರೂ ಬಲಹೀನರು ಬಂದರೆ, ಅವರಿಗೆ ಅತ್ಯವಸರವಾದರೆ ಈ ಬ್ಲಡ್ ಕೊಟ್ಟು ಅವರನ್ನು ಕಾಪಾಡಬೇಕು, ರಕ್ಷಣೆ ಕೊಡಬೇಕು ಅಂತೇಳಿ ಬ್ಲಡ್ಡಿನ ಮುಖಾಂತರ ಮನುಷ್ಯನಿಗೆ ರಕ್ಷಣೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ. ಅನಂತರ ಇನ್ನೊಂದೇನೆಂದರೆ, ಇಲ್ಲಿ ಬ್ಲಡ್ ತೆಗೆದುಕೊಂಡ ನಂತರ ಈಗ ನಾನು ಬ್ಲಡ್ ಕೊಟ್ಟಿನಂದ್ರೆ ಡೈರೆಕ್ಟರ್ ಆಗಿ ರಾಜಗಂಗೆ ಏರಿಸಲ್ಲ. ಏನು ಮಾಡ್ತಾರೆ? ಫಿಲ್ಟರ್ ಮಾಡ್ತಾರೆ ಪ್ರಿಯರೇ. ಬ್ಲಡ್ ಏನು ಮಾಡ್ತಾರೆ? ಫಿಲ್ಟರ್ ಮಾಡ್ತಾರೆ. ಅದರಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಅದೇನು ವೈಟ್ ಪ್ಲೇಟ್ಗಳು ಏನಿದೆಲ್ಲ ಕಡಿಮೆ ಆಗಿದೆ, ಹೆಚ್ಚಾಗಿದೆ, ಅಥವಾ ಇದರಲ್ಲಿ ಕಲ್ಮಶ ಇದೆ, ಏನಾದರೂ ರೋಗ ಇದೆ ಅಂತೇಳಿ ಟೆಸ್ಟ್ ಮಾಡ್ತಾರೆ ಪ್ರಿಯರೇ. ಒಂದು ವೇಳೆ ನಿನಗೆ HIV ಇತ್ತು ಅಥವಾ ಬ್ಲಡ್ ಕ್ಯಾನ್ಸರ್ ಇತ್ತು, ಇನ್ನು ಬೇರೆ ಏನಾದರೂ ಬೇರೆ ರೋಗಗಳಿತ್ತಂದರೆ ನಿನ್ನ ಬ್ಲಡ್ ಕೆಲಸಕ್ಕೆ ಬಾರದೇ ಇರುವಂಥದ್ದು, ನಿನ್ನ ಬ್ಲಡ್ಡು ಇನ್ನೊಬ್ಬರಿಗೆ ಉಪಯೋಗ ಪಡುವಂಥದ್ದು ಅಲ್ಲ ಅಂತೇಳಿ ನಿನ್ನನ್ನು ತಿರಸ್ಕಾರ ಮಾಡುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಹೌದಾ ಇಲ್ವಾ? ಅಂದರೆ ಯಾವಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆದಾಗ ನಮ್ಮ ದೇಹದಲ್ಲಿ ಬ್ಲಡ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಪ್ರಿಯರೇ, ಕಡಿಮೆ ಆಗುತ್ತೆ, ರಕ್ತ ಕಡಿಮೆ ಆಗುತ್ತೆ. ಕಾರಣ ಏನಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಾಗ. ಯಾಕೆ? ನಮ್ಮ ದೇಹದಲ್ಲಿ ಬ್ಲಡ್ ಕಡಿಮೆ ಇರುವುದರಿಂದ ಅವನಿಗೆ ಹಲವಾರು ರೋಗಗಳನ್ನು ಸುತ್ತಿಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕಾಗಿ ಫಿಲ್ಟರ್ ಮಾಡಿರ್ತಕ್ಕಂಥ ಬ್ಲಡ್ಡನ್ನು ಇವನಿಗೆ ಯಾವ ಗ್ರೂಪ್ ಇದೆಯೋ ಅದೇ ಗ್ರೂಪ್ ಬ್ಲಡ್ ತಂದು ಇವನಿಗೆ ಹಚ್ಚಿದಾಗ ಇವನು ಸ್ವಲ್ಪ ಸುಧಾರಿಸಿಕೊಂಡು ಆರೋಗ್ಯವಂತನಾಗಿರುವುದಕ್ಕೆ ಸಾಧ್ಯ. ಅಂದರೆ ಇನ್ನೊಬ್ಬರು ರಕ್ತ ನಮ್ಮ ಜೀವವನ್ನು ಕಾಪಾಡುವಂಥದ್ದಾಗಿದೆ, ನಮ್ಮ ದೇಹವನ್ನು ಕಾಪಾಡುವಂಥದ್ದಾಗಿದೆ, ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾಕೆ ಪ್ರಪಂಚದಲ್ಲಿ ಬ್ಲಡ್ ಬ್ಯಾಂಕ್ ಮಾಡಿದ್ದಾರೆ ಅಂದರೆ, ಇನ್ನು ಬ್ಲಡ್ ತಗೊಂಡು ಅನೇಕರಿಗೆ ಕೊಡಬೇಕು, ಅವ್ರನ್ನ ಕಾಪಾಡಿಕೊಳ್ಳಬೇಕು ಅನ್ನೋಂಥ ಉದ್ದೇಶ ಅಷ್ಟೇ. ಹೌದಾ? ಅಂದರೆ ಬ್ಲಡ್ ರಕ್ಷಣೆ ಕೊಡ್ತದೆ, ಅಂದರೆ ರಕ್ಷಣೆ ಕೊಡ್ತದೆ. ಪೌಲ್ ಹೇಳ್ತಾನೆ, ಈ ಆಹಾರವನ್ನು ನೀವು ಸೇವಿಸ್ರಿ, ನಿಮ್ಮ ಪ್ರಾಣಗೆ ರಕ್ಷಣೆ ಅವಸರ ಇದೆ, ಬ್ಲಡ್ಡಿಗೆ ರಕ್ಷಣೆ ಅವಸರ ಇದೆ. ಬ್ಲಡ್ ಬೇಕು, ಈ ಆಹಾರ ತಿನ್ನಬೇಕಂದ್ರೆ, ಆಹಾರ ತಿನ್ನಬೇಕು, ನಿನ್ನ ಬ್ಲಡ್ ಚೆನ್ನಾಗಿರಬೇಕು ಅಂತಂದ್ರೆ. ಪ್ರಿಯರೇ, ನಮಗಿಲ್ಲೊಂದು ಅರ್ಥ ಆಗಬೇಕು. ಮಾನವರ ರಕ್ತ, ಮನುಷ್ಯನ ರಕ್ತ ಒಬ್ಬರಿಂದ ಒಬ್ಬರಿಗೆ ಏರಿಸುವುದರಿಂದ ಅವನನ್ನು ಬದುಕಿಸುವಂಥದ್ದಾಗಿದೆ ಅಂತೇಳಿ ನಾವು ಇಲ್ಲಿವರೆಗೆ ಕೇಳಿದೆವು ಪ್ರಿಯರೇ. ಮತ್ತೆ ನಾವು ಪರಲೋಕ ಸೇರಬೇಕಂದ್ರೆ ಯಾರು ಬ್ಲಡ್ ಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಅಂದರೆ ರಕ್ತದಲ್ಲಿ ರಕ್ಷಣೆ ಕೊಡುವಂಥ ಶಕ್ತಿ ಇದೆ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಸಾಯುವಂಥವನನ್ನು ಬದುಕಿಸುವಂಥ ಶಕ್ತಿ ಇದೆ. ಹೌದಾ? ಸಾಯುವಂಥವನನ್ನು ಬದುಕಿಸುವಂಥ ಶಕ್ತಿ ಬ್ಲಡ್ಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹೌದಾ? ಈಗ ನಾವು ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಅಥವಾ ಲೋಕಕ್ಕೆ, ಜಗತ್ತಿಗೆ ಒಬ್ಬರ ಬ್ಲಡ್ ಬೇಕಾಗಿದೆ. ಅದು ಯಾವ ಗ್ರೂಪ್ ಬ್ಲಡ್ ಅಂದರೆ O ಪಾಸಿಟಿವ್ ಆದರೆ ಎಲ್ಲರಿಗೆ ಬರುತ್ತಂತಾರೆ. ಅದಲ್ಲ, A ಪಾಸಿಟಿವ್ ಇತ್ತಂತ ಹೇಳ್ರಿ A ಪಾಸಿಟಿವ್ ರೋಗಿಗೆ ಉಪಯೋಗ ಬರುತ್ತಲ್ಲ. B ಪಾಸಿಟಿವ್ ಇತ್ತಂತೇಳಿ B ಪಾಸಿಟಿವ್ ಇರೋವನಿಗೆ ಮಾತ್ರ ಬರುತ್ತಾ. ಎ ಬಿ ಪಾಸಿಟಿವ್ ಇದೆ ಅಂದರೆ ಅದು AB ಪಾಸಿಟಿವ್ ಇರೋವರಿಗೆ ಮಾತ್ರ ಅದು ಬರುತ್ತಾ. ಮತ್ತು O ಪಾಸಿಟಿವ್ ಎಲ್ಲರಿಗೆ ಬರುತ್ತಂತೆ. ಹೌದಾ? ಎಲ್ಲರಿಗೆ, ಯಾವ ಗ್ರೂಪೇ ಇರಲಿ ಅವರಿಗೆ ಸರಿಬೀಳುವಂಥ ರಕ್ತ ಯಾವುದಂದರೆ O ಪಾಸಿಟಿವ್. ಇಲ್ಲಿ O ಪಾಸಿಟಿವ್ ಗ್ರೂಪ್ ಇರೋರು ಎಲ್ಲರೂ ಕೈ ಎತ್ತರು ನೋಡೋಣ. O ಪಾಸಿಟಿವ್ ಬ್ಲಡ್ ಟೆಸ್ಟ್ ಮಾಡ್ಕೊಂಡಿದ್ದೀರಾ ನೀವು? ಯಾವ ಗ್ರೂಪ್ ಇದೆ? O ಪಾಸಿಟಿವ್ ಇರೋರು ಹೇಳ್ರಿ. O ಪಾಸಿಟಿವ್ ಗ್ರೂಪ್. ನೀವು ಯಾರು ಚೆಕ್ ಮಾಡ್ಕೊಂಡಿಲ್ಲ? ಇವ್ರು ಯಾರು ಚೆಕ್ ಮಾಡ್ಕೊಂಡಿಲ್ಲ ಅಂತೆ. ಈ ಚೆಕ್ ಮಾಡ್ಕೊಂಡವರು ಇಲ್ಲಿ ಸ್ವಲ್ಪ ಜನ ಇದ್ದಾರೆ. O ಪಾಸಿಟಿವ್ ಕೈ ಎತ್ತರ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದ್ಸಲ ಎತ್ತರಿ, ಒಂದು 2-3 ಕೈ ಕಾಣ್ತಾವೆ ನನಗಷ್ಟೇ. 1 2 3 4. ಈ ಕಡೆ B ಪಾಸಿಟಿವ್ 1 2 3 4 5 6. A ಪಾಸಿಟಿವ್ 1 2 3 4. AB ಪ್ಲಸ್ನ AB ಪಾಸಿಟಿವ್ 1 2 2 ಕೈ ಮಾತ್ರ ಇದೆ.
ಅಂದರೆ ನಿಮ್ಮ ರಕ್ತ ಯಾರಿಗೂ ಬರಲ್ಲ, ಅವ್ರಿಗೆ ಮಾತ್ರ ಬರ್ತಾ. ನಿಮ್ಮ ರಕ್ತ ಯಾರಿಗೆ ಬರ್ತಾ? ಆ ಪಾಸಿಟಿವ್ ಇರೋರಿಗೆ ಮಾತ್ರ ನಿಮ್ಮ ರಕ್ತ ಬರುತ್ತಾ. ನಂದಿದೆ ಓ ಪಾಸಿಟಿವ್ ಬ್ಲಡ್, ಇಲ್ಲಿರೋರು ಎಲ್ಲರಿಗೂ ಬರುತ್ತಾ ನನ್ನ ಬ್ಲಡ್. ಯಾರಾದರೂ ಹಿಂಡ್ಕೋಬಹುದು, ಯಾರಾದರೂ ತೆಗೆದುಕೊಳ್ಬೋದು ನನ್ನ ಬ್ಲಡ್. ನಂದು ಓ ಪಾಸಿಟಿವ್, ಇಲ್ಲೊಂದು 4 ಕೈ ಎತ್ತಿದ್ವು, ಅವ್ರದ್ದು ಓ ಪಾಸಿಟಿವ್. ಏನ್ರಿ ಅಂದರೆ ಓ ಪಾಸಿಟಿವ್ ರಕ್ತ ಇರೋರಿಗೆ ಎಲ್ಲರಿಗೆ ಅವಶ್ಯವಾದದ್ದು, ಎಲ್ಲರಿಗೆ ಪ್ರಾಮುಖ್ಯವಾದದ್ದು, ಎಲ್ಲರಿಗೂ ಉಪಯೋಗ ಪಡುವಂಥದ್ದು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಈಗ ಯೇಸು ಕ್ರಿಸ್ತನ ಬಳಿಗೆ ಬರೋಣ. ನಾವು ಯೇಸು ಕ್ರಿಸ್ತನ ಬಳಿಗೆ ಬರೋಣ. ಈಗ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 7ನೇ ಅಧ್ಯಾಯ ಪ್ರಾರಂಭದ ವಚನ 2ನೇ ವಚನವನ್ನು ಓದಿಕೊಳ್ಳೋಣ. 7ನೇ ಅಧ್ಯಾಯ 2ನೇ ಪತ್ರಿಕೆ 7ನೇ ಅಧ್ಯಾಯ ಓದಿಕೊಳ್ಳೋಣ ಪ್ರಿಯರೇ. 1-2 ವಚನಗಳನ್ನು ಓದೋಣ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಏನಾಗಿದೆ ಅಂತ? ಶರೀರ ಆತ್ಮಕ್ಕೆ ಕಲ್ಮಶಗಳಿದಾವಂತ. ನಮ್ಮಲ್ಲಿ ಶರೀರಕ್ಕೆ ರೋಗ ಬಂದರೆ ಈ ಬ್ಲಡ್ ಏರಿಸ್ಬೇಕು, ನಮ್ಮ ಬ್ಲಡ್ ಏರಿಸ್ಬೇಕು. ಆತ್ಮಕ್ಕೆ ಕಲ್ಮಶವಾಗಿದೆ ಅಂತ, ಆತ್ಮನೂ ರೋಗಕ್ಕೆ ಗುರಿಯಾಗಿದೆ ಅಂತ. ಆತ್ಮದ ರೋಗ ಕೋಪ, ದ್ವೇಷ, ಅಸೂಯ, ಕಕ್ಷ, ಜಗಳ, ಹೊಟ್ಟೆ ಕಿಚ್ಚು, ಈ ಎಲ್ಲ ರೋಗಗಳು ತುಂಬಿರತಕ್ಕಂಥವನಿಗೆ ಆ ಕಲ್ಮಶ ತೊಳಿಬೇಕಾಗಿದೆ, ಅದನ್ನ ಪವಿತ್ರತ್ವಕ್ಕೆ ತರಬೇಕಾಗಿದೆ ಅಂತ ಪೌಲನು ಹೇಳ್ತಾ ಇದ್ದಾನೆ. ಶರೀರ ರೋಗವನ್ನು ಮತ್ತು ಆತ್ಮಿಕ ರೋಗವನ್ನು ಕೂಡ ಇರತಕ್ಕಂಥ ಎರಡಕ್ಕೂ ಇರತಕ್ಕಂಥ ಕಲ್ಮಶಗಳನ್ನು ತೊಳ್ಕೊಳ್ಬೇಕಾಗಿದೆ, ಶುಚಿ ಮಾಡಿಕೊಳ್ಳಬೇಕಾಗಿದೆ, ಪವಿತ್ರತ್ವವನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸಬೇಕಾಗಿದೆ. ಈಗ ಈ ಎರಡಕ್ಕೂ ಬಂದಿರತಕ್ಕಂಥ ಕಲ್ಮಶವನ್ನು ತೊಳೆಯಬೇಕಾದ್ರೆ ಡಾಕ್ಟರ್ ಬಳಿಗೆ ಹೋದರೆ ನಿನಗೆ ಬ್ಲಡ್ ಏರ್ಸೋದಕ್ಕೆ ನನ್ನ ಕೈಲಾಗುತ್ತಾ? ನಿನ್ನ ಆತ್ಮಕ್ಕೆ ಬಂದಿರತಕ್ಕಂಥ ರೋಗಕ್ಕೆ ನನ್ನಲ್ಲಿ ಔಷಧಿ ಇಲ್ಲ ಅಂತ ಅವನು. ಹೌದಾ? ಅವನು MBBS ಡಾಕ್ಟರ್ ಆಗಿರ್ಬೋದು, MS ಡಾಕ್ಟರ್ ಆಗಿರ್ಬೋದು, ಮತ್ತು MD ಡಾಕ್ಟರ್ ಆಗಿರ್ಬೋದು, ಅವನು ಯಾವ ಅವಯವಗಳಿಗೆ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿರ್ಬೋದು. ಅವನ್ನ ಕೇಳಿದ್ರೆ ಆತನ ನಿನಗೆ ಬ್ಲಡ್ ಏರಿಸಿ ಹೇಗಾದರೂ ಮಾಡಿ ನಾನು ನಿನ್ನನ್ನು ಬದುಕಿಸುವ ಪ್ರಯತ್ನ ನಾನು ಮಾಡ್ತೀನಿ, ಇದೇನೋ ಆತ್ಮ ಕಲ್ಮಶ ಅಂತ ಇದೆಯಲ್ಲ, ಆತ್ಮಕ್ಕೆ ಬಂದಂಥ ರೋಗ ನನಗೆ ನಿವಾರಣೆ ಮಾಡುವುದಕ್ಕೆ ಅಥವಾ ಅದಕ್ಕೆ ಔಷಧ ಕೊಡುವುದಕ್ಕೆ ನನ್ನಲ್ಲಿ ಮೆಡಿಸಿನ್ ಇಲ್ಲ. ಮತ್ತೆ ಅದಕ್ಕೆ ಔಷಧ ಸಿಗಬೇಕು ಅಂತಂದ್ರೆ ಎಲ್ಲಿಗೆ ಬರಬೇಕೀಗ? ನಾವು ಯೇಸು ಕ್ರಿಸ್ತನ ಬಳಿಗೆ ನಾವು ಬರಬೇಕಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನ ಬ್ಲಡ್ ಪವಿತ್ರವಾದದ್ದು, ನಿಷ್ಕಳಂಕವಾದದ್ದು, ಹೌದಾ ಇಲ್ವಾ? ಕಲ್ಮಶ ಇಲ್ತಕ್ಕಂಥದ್ದು, ದೋಷವಿಲ್ಲತಕ್ಕಂಥದ್ದು, ಪರಿಶುದ್ಧವಾದಂಥ ರಕ್ತ ಯೇಸು ಕ್ರಿಸ್ತನ ರಕ್ತ. ಒಬ್ಬ ಮನುಷ್ಯನ ರಕ್ತವೇ ಇನ್ನೊಬ್ಬರನ್ನು ಕಾಪಾಡುತ್ತಾ ಇದೆ ಅಂತ ಮೇಲೆ ಇಡೀ ಜಗತ್ತನ್ನೇ ಕಾಪಾಡುವಂತ ಶಕ್ತಿ ಯಾವ ಬ್ಲಡ್ಗಿದೆ ಅಂತಂದ್ರೆ ಯೇಸು ಕ್ರಿಸ್ತನ ದೇಹದಲ್ಲಿರುವಂತ ರಕ್ತಕ್ಕೆ ಆ ಶಕ್ತಿ ಇದೆ. ಹೌದಾ? ಎಲ್ಲರ ಪ್ರಾಣ ರಕ್ಷಣೆಯನ್ನು ಮಾಡುವಂತ ಶಕ್ತಿ ಯಾರಿಗಿದೆ ಅಂದ್ರೆ ಯೇಸು ಕ್ರಿಸ್ತನ ಬ್ಲಡ್ಗಿದೆ ಪ್ರಿಯರೇ. ನಮ್ಮ ಬ್ಲಡ್ ಕೆಲವರನ್ನು ಕಾಪಾಡುತ್ತಾ, ನಿಮ್ಮ ಬ್ಲಡ್ ಕೆಲವರನ್ನು ಕಾಪಾಡುತ್ತಾ, ಆದರೆ ಎಲ್ಲರನ್ನು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರನ್ನು, ಎಲ್ಲ ಕುಲದವರನ್ನು, ಎಲ್ಲ ಮತದ ಜನಾಂಗದವರನ್ನು ಕಾಪಾಡಬೇಕಂತಂದರೆ ಯಾರ ಬ್ಲಡ್ಡಲ್ಲಿದೆ ಶಕ್ತಿ ಅಂತಂದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ರಕ್ಷಣೆ ಅಡಗಿರುವುದನ್ನು ನಾವು ನೋಡ್ತೇವೆ. ಬ್ಲಡ್ ಕಾಪಾಡ್ತದ ನಮ್ಮನ್ನಂದ್ರೆ ಬ್ಲಡ್ ಕಾಪಾಡ್ತದೆ. ಇಲ್ಲಿವರೆಗೆ ನಾವು ಓದ್ಕೊಂಡಿವಿ, ಡಾಕ್ಟರ್ ತಲ್ಲಿ ಹೋದ್ರೆ ಅದೇ ಹೇಳ್ತಾನೆ, ಬ್ಲಡ್ ಬೇಕು, ಬ್ಲಡ್ ಬೇಕು, ಬ್ಲಡ್ ಬೇಕಂತ. ಯಾವನೋ ಕೊಟ್ಟ ಬ್ಲಡ್ ಏರಿಸಿದ್ರೆ ನಾನು ಆರೋಗ್ಯ ಹೊಂದುತ್ತೀನಿ ಅಂದ ಮೇಲೆ ನನ್ನ ಯೇಸು ಕ್ರಿಸ್ತನ ರಕ್ತವನ್ನು ನಾನು ತೆಗೆದುಕೊಂಡು ನಾನು ಶುಚಿ ಮಾಡಿಕೊಂಡು ಶುದ್ಧಿ ಮಾಡಿಕೊಂಡ್ರೆ ನನ್ನನ್ನು ನಿತ್ಯ ಲೋಕಕ್ಕೆ ಒಯ್ಯುವಂತ ಶಕ್ತಿ ಯೇಸು ಕ್ರಿಸ್ತನ ರಕ್ತದಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರದು ಪ್ರಿಯರೇ. ಅದಕ್ಕೆ ನನ್ನ ಅಂಶದ ಹೆಸರು ಒಂದೇ ಹೇಳಿದೆ ನಾನು, ರಕ್ತದಲ್ಲಿ ಅಡಗಿರುವ ರಕ್ಷಣೆ. ರಕ್ತದಲ್ಲಿ ಅಡಗಿರುವ ರಕ್ಷಣೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ.
18-19 ವಚನೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯದ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನಿಮ್ಮನ್ನು ರಕ್ಷಿಸಿಕೊಂಡಿದ್ದೀರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾವು ರಕ್ಷಿಸಲ್ಪಡಬೇಕು ಅಂತಂದ್ರೆ ಯಾವುದರಲ್ಲಿದಂತ? ಕ್ರಿಸ್ತನ ರಕ್ತದಲ್ಲಿ ರಕ್ಷಣೆ ಅಡಗಿದಂತ ಪ್ರಿಯರೇ. ಅದಕ್ಕೆ ಜಗತ್ತಿಗೋಸ್ಕರ, ಪ್ರಪಂಚಗೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದನೆಂಬುದಾಗಿ ನಮಗೆ ಗೊತ್ತುಂಟು. ಹೌದಾ? ರಕ್ತದಲ್ಲಿ ರಕ್ಷಣೆ ಇದೆಯಾ ಅಂದರೆ ರಕ್ತದಲ್ಲಿ ರಕ್ಷಣೆ ಇದೆ. ನಿನ್ನ ರಕ್ತದಲ್ಲಿ, ನಿನ್ನ ರಕ್ತದಲ್ಲಿ, ನಿನ್ನ ರಕ್ತದಲ್ಲಿ ಕೂಡ ರಕ್ಷಣೆ ಇದೆ ಅಂದರೆ ರಕ್ಷಣೆ ಇದೆ. ಕೆಲವರಿಗೆ ಕೆಲವು ದಿನ ಬದುಕಿಸುವಂಥ ಶಕ್ತಿ ನಮ್ಮ ರಕ್ತದಲ್ಲಿದೆ. ಹೌದಾ ಇಲ್ವಾ? ಕೆಲವರನ್ನ ಕೆಲವು ದಿನಗಳನ್ನು ಬದುಕಿಸುವಂಥ ಶಕ್ತಿ ನಮ್ಮ ರಕ್ತದಲ್ಲಿದೆ. ನಿತ್ಯ ಜೀವ ಕೊಡುವಂಥ ಶಕ್ತಿ ಯೇಸು ಕ್ರಿಸ್ತನ ರಕ್ತದಲ್ಲಿದೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ನಿತ್ಯ ಜೀವ ಕೊಡುವಂಥ ಶಕ್ತಿ ಇದೆ. ಅಂದರೆ ಈ ರಕ್ಷಣೆ ಕೊಡುವಂಥ ಶಕ್ತಿ ಯೇಸು ಕ್ರಿಸ್ತನ ರಕ್ತಕ್ಕೆ ಮಾತ್ರ ಕೊಟ್ಟಿದ್ದಾನಂತಂದ್ರೆ ಯೇಸು ಕ್ರಿಸ್ತನ ರಕ್ತಕ್ಕೆ ಮಾತ್ರ ಕೊಟ್ಟಿದ್ದಾನೆ. ಆ ರಕ್ತಕ್ಕೆ ಮಾತ್ರ ಜಗತ್ತನ್ನು ರಕ್ಷಿಸುವಂಥ ಸಾಮರ್ಥ್ಯ ಆ ರಕ್ತಕ್ಕೆ ಕೊಟ್ಟಿದೆ ಪ್ರಿಯರೇ. ಆ ಒಂದು ಶಕ್ತಿ ಆ ಬ್ಲಡ್ಗಿದೆ. ಯಾವ ಬ್ಲಡ್ಗೆ? ಯೇಸು ಕ್ರಿಸ್ತನ ದೇಹದಲ್ಲಿ ಹರಿದಾಡುವಂಥ ಬ್ಲಡ್ಗೆ. ಅದೇನು ಪರಲೋಕದಿಂದ ಏನಾದರೂ ಇಳಿದು ಬಂದಿದೆ ಆ ಬ್ಲಡ್? ಆಲೋಚನೆ ಮಾಡ್ರಿ. ಯೇಸು ಕ್ರಿಸ್ತನ ರಕ್ತ ಪರಲೋಕದಿಂದ ಏನಾದರೂ ಇಳಿದು ಬಂದಿದೆ? ಇಲ್ಲ. ಇದೇ ದೇಹ, ಮಣ್ಣಿನಿಂದ ಬಂದಿರತಕ್ಕಂಥ ದೇಹ, ಇದೇ ರಕ್ತ. ಆದರೆ ಆ ರಕ್ತ ನಿಷ್ಕಳಂಕವಾದದ್ದು, ಪವಿತ್ರವಾದದ್ದು, ಪಾಪವು ಕಲಬೆರಕೆ ಇಲ್ಲದಂಥ ರಕ್ತವು ಅದು. ನಮ್ಮ ಬ್ಲಡ್ಡಲ್ಲಿ ನೋಡ್ರಿ ಕಲ್ಮಶ ತುಂಬಿದೆ. ಹೋಗಿ ಚೆಕ್ ಮಾಡ್ರಿ, ನಿಮ್ಮ ಬ್ಲಡ್ ಎಲ್ಲ ಹೋಗಿ ಎಲ್ಲಿಗೆ ಹೋಗ್ರಿ, ಅಲ್ಲಿಗೆ ಹೋಗ್ರಿ, ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸ್ರಿ. ಏನೋ ಒಂದು ರೋಗ ಹೊರಗೆ ಬರುತ್ತೆ. ಹೋಗ್ರಿ, ಶುಗರ್ ಹೊರಗೆ ಬರುತ್ತೆ, BP ಹೊರಗೆ ಬರುತ್ತೆ, ಕ್ಯಾನ್ಸರ್ ಇರುತ್ತೆ, ಇಲ್ಲ HIV ಇರುತ್ತೆ. ಹಲವಾರು ರೋಗಗಳಿಗೆ ನಮ್ಮ ಬ್ಲಡ್ ಕಲ್ಮಶ ಆಗಿಬಿಟ್ಟಿದೆ. ರೋಗದಿಂದ ತುಂಬಿದೆ ನಮ್ಮ ಬ್ಲಡ್. ಇಡೀ ನಮ್ಮ ದೇಹದಲ್ಲಿ ಹರಿದಾಡುವಂಥ ಬ್ಲಡ್ನಲ್ಲಿ ಯಾವುದೋ ಒಂದು ರೋಗ ಇದೆ, ಯಾವುದೋ ಒಂದು ರೋಗ. ಈ ರೋಗ ಇಲ್ಲಂತಲ್ಲ, ಯಾವುದೋ ಒಂದು. ಆದರೆ ಯೇಸು ಕ್ರಿಸ್ತನ ರಕ್ತ ಹುಟ್ಟಿದಾಗ ಯಾವ ರೀತಿಯಲ್ಲಿ ಪವಿತ್ರವಾಗಿತ್ತೋ ಆತನು ಸಾಯುವ ತನಕ ಕೂಡ ಅಷ್ಟು ಪವಿತ್ರವಾದದ್ದು, ನಿಷ್ಕಳಂಕವಾಗಿರತಕ್ಕಂಥ. ಅದಕ್ಕೆ ಯಾವುದು ಹೋಲಿಸಿದನಂತೆ? ಕುರಿಯ ರಕ್ತವೆಂಬಂತೆ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಪೇತ್ರನು. ಕುರಿಯ ರಕ್ತವೆಂಬಂತೆ ಯೇಸು ಕ್ರಿಸ್ತನ ರಕ್ತದಲ್ಲಿ ನೀವು ತೊಳೆಯಲ್ಪಟ್ಟಿದ್ದೀರಿ. ಆದರೆ ಕುರಿ ರಕ್ತಗಳು ಅಷ್ಟು ಪವಿತ್ರವಾದದ್ದ? ಕುರಿ ರಕ್ತದಲ್ಲಿ ಅಷ್ಟು ಪವಿತ್ರವಾದದ್ದ? ಹಳೆ ಒಡಂಬಡಿಕೆಯಲ್ಲಿ ಪ್ರಕಾರ ನಾವು ಆಲೋಚನೆ ಮಾಡಿದರೆ, ಆಗಿನ ಜನರು ಪಾಪ ಮಾಡಿದರೆ ಕುರಿಗಳ ರಕ್ತ ಇವರು ಪಾಪಗಳನ್ನು ತೊಳಿತಿತ್ತು ಎಂಬುದಾಗಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಇಸ್ರಾಯೇಲರು ಪಾಪ ತೊಳಿಬೇಕಂದ್ರೆ ಯಾವ ರಕ್ತ ಬೇಕಾಗಿತ್ತು? ಪಾರಿವಾಳ ರಕ್ತನೋ ಅಥವಾ ಕುರಿ ರಕ್ತನೋ ಅಥವಾ ಎತ್ತಿನ ಮಾಂಸ ರಕ್ತನೋ. ಅವತ್ತು ಪಶುಗಳ ರಕ್ತ ಚೆಲ್ಲಿದರೆ ಇವರು ಪಾಪಗಳು ಪರಿಹಾರ ಆಗ್ತಿದ್ವು ಅಂತೇಳಿ ನಾವು ಹಳೆ ಒಡಂಬಡಿಕೆಯಲ್ಲಿ ಚರಿತ್ರೆ ನೋಡ್ತಾ ಇದ್ದೀವಿ ಪ್ರಿಯರೇ. ಅಂದ್ರೆ ಕುರಿಗಳ ಪಾರಿವಾಳ ರಕ್ತಕ್ಕೆ ಅಷ್ಟು ಶಕ್ತಿ ಇದೆ. ಅದ್ಮೇಲೆ ಸಾಕ್ಷಾತ್ ಸರ್ವೇಶ್ವರನಾಗಿರ್ತಕ್ಕಂಥ ದೇವರ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ದೇಹದಲ್ಲಿ ಹರಿದಾಡುವಂಥ ರಕ್ತ ಎಷ್ಟು ಪವಿತ್ರವಾಗಿರಬಹುದು ಸಲ ಆಲೋಚನೆ ಮಾಡ್ರಿ. ರಕ್ತದಲ್ಲಿ ಅಡಗಿರುವ ರಕ್ಷಣೆ ಇವತ್ತು ಸಮಾಜಕ್ಕೆ ಇದು ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಇದು ಗೊತ್ತಾಗ್ತಾ ಇಲ್ಲ. ನನಗೆ ಯೇಸು ಕ್ರಿಸ್ತ ಬೇಕಾಗಿಲ್ಲ, ನನಗೆ ದೇವರು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೇನೆ. ಒಂದು ಮಾತು ಹೇಳ ಪ್ರಿಯರೇ, ನಾವು ಸ್ವಲ್ಪ ಬ್ಯಾಕ್ ಹೋಗೋಣ ಪ್ರಿಯರೇ. ಆಹಾರ, ರಕ್ತ ರಕ್ಷಣೆಗೆ ಅಂದರೆ ಪ್ರಾಣಾಧಾರಕ್ಕೆ ರಕ್ಷಣೆಯಾಗಿದೆ ಅಂತ ಹೇಳ್ತಾನೆ ಆಹಾರ. ಹೌದಾ ಅಲ್ವಾ? ಅಂದರೆ ನಾವು ಆರೋಗ್ಯವಾಗಿರ್ಬೇಕಾದ್ರೆ ನಮಗೇನು ಬೇಕಾಗಿದೆ? ಊಟ ಬೇಕಾಗಿದೆ. ಊಟ ಬರಬೇಕಂದ್ರೆ ಏನು, ಎಲ್ಲಿಂದ ಬರುತ್ತೆ ಊಟ? ಹೇಳ್ರಿ ನೋಡೋಣ. ಊಟ ಬರ್ಬೇಕಂದ್ರೆ ಎಲ್ಲಿಂದ ಬರ್ತದ? ಆಹಾರ ಪದಾರ್ಥಗಳು. ಆಹಾರ ಪದಾರ್ಥ ಬರಬೇಕಂದ್ರೆ ಎಲ್ಲಿಗೆ? ಭೂಮಿ ಬೆಳಿಬೇಕು. ಭೂಮಿ ಬೆಳಿಬೇಕಂದ್ರೆ ಅದರಿಂದ ಯಾರ ಶಕ್ತಿ ಇದೆ? ದೇವರ ಶಕ್ತಿ ಇದೆ. ಭೂಮಿ ಉಂಟಾಗಲಿ, ಬೀಜಗಳು ಕೊಡುವ ಮರಗಳು ಉಂಟಾಗಲಿ, ಕಾಯಿಪಲ್ಯಗಳು ಉಂಟಾಗಲಿ,
ಆಹಾರ ಪದಾರ್ಥಗಳು ಉಂಟಾಗಲಂತ ದೇವರು ನುಡಿದಂಥ ಮಾತಿನಿಂದ ಬಂದಿರತಕ್ಕಂಥ ಪ್ರಕೃತಿ ಅಂತಕ್ಕಂಥದ್ದು ನಮಗೆ ಗೊತ್ತು ಪ್ರಿಯರೇ, ಹೌದಾ? ಅಂದ್ರೆ ನಮಗೆ ಆಹಾರ ಬರಬೇಕಂದ್ರೆ ಪ್ರಕೃತಿ ಬೆಳಿಬೇಕು. ಪ್ರಕೃತಿ ಬೆಳಿಬೇಕು ಅಂದ್ರೆ ದೇವರ ಮಾತು ಬೇಕು. ಈಗ ಹೇಳ್ರಿ ಪ್ರಿಯರೇ, ಯೇಸು ಸ್ವಾಮಿ ಅಂತಾನಲ್ಲ, ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಬರುವಂಥ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ಅಂದರೆ ದೇವರ ಬಾಯಿಯಿಂದ ಮಾತಿನಿಂದ ಬಂದಿರತಕ್ಕಂಥ ಪ್ರಕೃತಿಯಿಂದ ಬಂದಿರತಕ್ಕಂಥ ಆಹಾರ ತಿಂದು ಬಂದಿರತಕ್ಕಂಥ ರಕ್ತ, ಈ ರಕ್ತ ಇನ್ನೊಬ್ಬರಿಗೆ ರಕ್ಷಣೆ ಕೊಡುವಂಥದ್ದಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕೆ ಇಷ್ಟಪಡ್ತೇನೆ. ಆಲೋಚನೆ ಮಾಡಬೇಕು ಪ್ರಿಯರೇ. ಇವತ್ತು ನಾವೆಲ್ಲರೂ ಕೂಡ ನಿಜವಾಗಲೂ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೀವ, ಹೌದಾ? ಎಲ್ಲ ದೀಕ್ಷೆಯನ್ನು ತಗೊಂಡಿರಲ್ಲ, ಎಲ್ಲರೂ ದೀಕ್ಷೆಯನ್ನು ತಗೊಂಡಿದ್ದೀರಲ್ಲ, ವೆರಿ ಗುಡ್, ಎಲ್ಲರೂ ತಗೊಂಡಿದ್ದೀವಿ. ಅಂದರೆ ಏನಾಗಿದ್ದೀವಿ ಇವಾಗ ನಾವು? ಕರೆಂಟ್ ಹೋಯ್ತಾ? ಅದು ಡೈರೆಕ್ಟ್ ಆನ್ ಇರಲ್ಲ, ಅದಕ್ಕೂ ಇಲ್ಲ. ಓಕೆ ಪ್ರಿಯರೇ, ನನ್ನ ವಾಯ್ಸ್ ಕೇಳುತ್ತಲ್ಲ, ಸ್ವಲ್ಪ ಕಡಿಮೆ ಕೇಳಿಸ್ಬೋದು, ಸ್ವಲ್ಪ ಗಮನ ಕೊಡ್ರಿ. ಏನ್ರಿ ಏನು ಹೇಳ್ತಾ ಇದ್ನಲ್ಲ? ನಾವೆಲ್ಲರೂ ರಕ್ಷಣೆ ಹೊಂದಿದ್ದೀವಲ್ಲ, ದೀಕ್ಷೆ ತಗೊಂಡಿದ್ದೀವಲ್ಲ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೀವಲ್ಲ. ಅಂದರೆ ನಾವು ಈಗ ಫಿಲ್ಟರ್ ಮಾಡಿಟ್ಟಿರ್ತಕ್ಕಂಥ ರಕ್ತ. ಈಗ ಒಬ್ಬನ ಬ್ಲಡ್ ತಗೊಂಡು ಬ್ಲಡ್ ಬ್ಯಾಂಕ್ನಲ್ಲಿ ಫಿಲ್ಟರ್ ಮಾಡಿ ಸ್ಟಾಕ್ ಇಡ್ತಾರ, ಇದು ಇನ್ನೊಬ್ಬರಿಗೆ ಉಪಯೋಗ ಬರಲ್ಲ ಅಂತೇಳಿ, ಹೌದಾ? ಬ್ಲಡ್ ತಗೊಂಡ ನಂತರ ಅದನ್ನು ಫಿಲ್ಟರ್ ಮಾಡಿ ಬ್ಯಾಂಕಲ್ಲಿ ಇಟ್ಕೊಂತಾರೆ. ಯಾಕೆ? ಅತ್ಯವಸರ ಯಾರಿಗಾದರೂ ಎಮರ್ಜೆನ್ಸಿಗೋಸ್ಕರ ಬಂದರೆ ಅವರಿಗೆ ಇದು ಉಪಯೋಗ ಆಗಲಿ ಅಂತೇಳಿ. ಈಗ ಯೇಸು ಕ್ರಿಸ್ತನು ತನ್ನ ಸ್ವರಕ್ತದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಸಭೆ ನಾವು, ಹೌದಾ? ನಮ್ಮನ್ನ ಪಾಪವೆಂಬ ಕಲ್ಮಶ, ಶರೀರಕ್ಕೂ ಆತ್ಮಕ್ಕೂ ಹಿಡಿದಿರತಕ್ಕಂಥ ಕಲ್ಮಶಗಳನ್ನು ತೊಳೆದು ಪರಿಶುದ್ಧವಾಗಿ ಫಿಲ್ಟರ್ ಮಾಡಿರ್ತಕ್ಕಂಥ ಬ್ಲಡ್ ಇದ್ದಂಗ ನಾವೀಗ, ಹೌದಾ? ನಾವು ಯಾರಿಗೆ ಉಪಯೋಗ ಮಾಡಬೇಕು? ಫಿಲ್ಟರ್ ಮಾಡಿಟ್ಟಿರ್ತಕ್ಕಂಥ ರಕ್ತ ಇನ್ನೊಬ್ಬರಿಗೆ ಉಪಯೋಗ ಪಟ್ಟರೆ, ಮತ್ತೀಗ ನಾವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಕ್ಕಂಥ ನಾವು ಇನ್ನೊಬ್ಬರಿಗೆ ಉಪಯೋಗ ಪಡಬೇಕಾಗಿದೆ ಇಲ್ಲ? ಹೇಳ್ರಿ, ಇಲ್ಲ ಅಮ್ಮ? ಪಡಬೇಕಾಗಿದೆ. ಅಂದರೆ ಫಿಲ್ಟರ್ ಆಗಿರಂತ ಅರ್ಥ ಆಯ್ತು. ಫಿಲ್ಟರ್ ಬ್ಲಡ್ ಯಾವಾಗ ಯಾರಿಗೆ ಉಪಯೋಗ ಪಡಬೇಕೋ ಗೊತ್ತಿಲ್ಲ, ಯಾವಾಗ ಯಾರಿಗೆ ಬ್ಲಡ್ ಬೇಕಾಗಿದೆ ಅಂತ ಓಡಿ ಬರ್ತಾರೋ ಗೊತ್ತಿಲ್ಲ. ಅವರಿಗೆ ನೀನು ಉಪಯೋಗ ಪಡಬೇಕು. ಯಾರಿಗೆ ಉಪಯೋಗ ಪಡಬೇಕು? ರೋಗಿಷ್ಠನಿಗೆ, ಆರೋಗ್ಯವಂತರಿಗೆ? ಯೇಸು ಸ್ವಾಮಿ ಹೇಳಿದ, ನಾನು ಆರೋಗ್ಯವಂತರಿಗೋಸ್ಕರ ಬಂದವನಲ್ಲ, ಕೆಟ್ಟು ರೋಗಿಗಳಿಗೋಸ್ಕರ ಡಾಕ್ಟರ್ ಅವಸರ ಇದೆ, ಹೌದಾ? ನೀತಿವಂತರಿಗೋಸ್ಕರ ನಾನು ಬಂದಿಲ್ಲ, ಪಾಪಿಗಳಿಗೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳಿದೆ. ಈಗ ನಾವು ನೀತಿವಂತರಿಗೋಸ್ಕರನ ಪಾಪಿಗಳಿಗೋಸ್ಕರನ? ಅಂದ್ರೆ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ನಾವು ಉಪಯೋಗ ಪಡುವಂತ ಬ್ಲಡ್ ಆಗಿದ್ದೇವೆ ಪ್ರಿಯರೇ. ನಮ್ಮ ದೇಹದಲ್ಲಿ ಹರಿದಾಡುವಂಥ ಬ್ಲಡ್, ಅಥವಾ ನಾವು ಫಿಲ್ಟರ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಪಾಪದ ದೆಸೆಯಿಂದಲೂ ಅಪರಾಧಗಳೆಂಬ ದೆಸೆಯಿಂದಲೂ ಸತ್ತಿರತಕ್ಕಂಥ ನಮ್ಮನ್ನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದು ಪರಿಶುದ್ಧರನ್ನಾಗಿ ನಮ್ಮನ್ನು ಮಾಡಿಟ್ಟಿದ್ದಾನೆ. ಈಗ ನಾವು ಪರಿಶುದ್ಧರು. ಈ ಪರಿಶುದ್ಧರು ಯಾರಿಗೋಸ್ಕರ ಪ್ರಾಣ ಕೊಡಬೇಕಾಗಿದೆ? ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ಒಂದ್ಸಲ ತೆಗಿರಿ ಪ್ರಿಯರೇ. ಯೋಹಾನ್ ಬರೆದಂಥ ಮೊದಲನೇ ಪತ್ರಿಕೆ, ಯೋಹಾನ್ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ಬಹುಶಃ 16 ವಚನ ಇರ್ಬೋದು. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಪ್ರಾಣ ಅಂದರೆ ರಕ್ತ. ಇನ್ನೊಬ್ಬರಿಗೋಸ್ಕರ ನಾವು ರಕ್ತವನ್ನು ಸುರಿಸುವಂಥವರಾಗಿರಬೇಕು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದರೆ ಯೇಸು ಕ್ರಿಸ್ತ ನಮ್ಮನ್ನು ಫಿಲ್ಟರ್ ಮಾಡಿ ಹೋಗಿದ್ದಾನೆ. ಈಗ ನಾವು ಫಿಲ್ಟರ್ ಆಗಿದ್ದೇವೆ. ಈಗ ಈ ಬ್ಲಡ್ ಇನ್ನೊಬ್ಬರಿಗೆ ಅವಸರ ಇದೆ, ನಮ್ಮ ಬ್ಲಡ್ ಇನ್ನೊಬ್ಬರಿಗೆ ಅವಸರ ಇದೆ. ಯಾವ ರೀತಿ? ಪಾಪಿಯನ್ನು ರಕ್ಷಿಸುವುದಕ್ಕೋಸ್ಕರ ನೀನು ಉಪಯೋಗ ಪಡುವಂಥ ಬ್ಲಡ್ ಹನಿ ಆಗಿರಬೇಕಂತ ಹೇಳ್ತಾ ಇದ್ದೀನಿ ಪ್ರಿಯರೇ.
ನಾವು ಇನ್ನೊಬ್ಬರಿಗೆ ಉಪಯೋಗ ಪಡುವಂಥ ವ್ಯಕ್ತಿಗಳಾಗಿರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತು ತನ್ನ ಪ್ರಾಣ ಕೊಟ್ಟದರಲ್ಲಿ ಪ್ರೀತಿ ಎಂಥದ್ದನ್ನು ಗೊತ್ತಾಗಿದೆ. ಆತ ನಮ್ಮನ್ನು ಎಷ್ಟೋ ಪ್ರೀತಿಸಿ ತನ್ನ ಪ್ರಾಣವನ್ನೇ ನಮಗೋಸ್ಕರ, ತನ್ನ ರಕ್ತವನ್ನೇ ನಮಗೋಸ್ಕರ ಸುರಿಸಿದ್ದಾನೆ ಅಂತ ಹೇಳಿ ವಾಕ್ಯ ಹೇಳ್ತಾ ಇದೆ. ಅದಕ್ಕೋಸ್ಕರ ನಾವು ಕೂಡ ಆತನನ್ನು ನಿಜವಾಗಲೂ ಪ್ರೀತಿಸುವಂಥವರಾಗಿದ್ದರೆ, ದೇವರನ್ನು ಪ್ರೀತಿಸುವಂಥವರಾಗಿದ್ದರೆ, ಯೇಸು ಕ್ರಿಸ್ತನ ತ್ಯಾಗವನ್ನು ನೆನಪಿನಲ್ಲಿಟ್ಟುಕೊಂಡವರಾಗಿದ್ದರೆ, ನಮಗೆ ಹೇಳ್ತಾ ಇದೆ ವಾಕ್ಯ, ನೀವು ಕೂಡ ಸಹೋದರರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿದ್ದೀರಿ ಎಂಬುದು ಮರಿಬಾರದು. ಈಗ ನಿಮ್ಮ ಬ್ಲಡ್ ಭಾಳ ಅವಶ್ಯಕತೆ ಇದೆ ಪ್ರಿಯರೇ. ನಿಮ್ಮದೀಗ ಹೇಳಿದ್ರಿ, ನಿಮ್ಮದು ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್ ನಮ್ಮದು ಅಂತೇಳಿ ಕೆಲವರು ಕೈ ಎತ್ತಿದ್ರು. ಈಗ ನಾ ಹೇಳ್ತೀನಿ, ಆ ಬ್ಲಡ್ ಕೆಲವರಿಗೆ ಉಪಯೋಗ ಪಡುತ್ತಾ. ಯೇಸು ಕ್ರಿಸ್ತನು ರಕ್ತ ನಮ್ಮಲ್ಲಿ ಮಿಶ್ರಣ ಆಗಿರುವುದರಿಂದ ಇಲ್ಲಿ ಸೇರಿ ಬಂದಂಥ ಎಲ್ಲರ ಬ್ಲಡ್ ಕೂಡ ಓ ಪಾಸಿಟಿವ್ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ಲೋಕದಲ್ಲಿರ್ತಕ್ಕಂಥ ಎಲ್ಲ ಪಾಪಿಗಳನ್ನು ರಕ್ಷಿಸುವಂಥ ಸಾಮರ್ಥ್ಯ, ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಈಗ ನಿಮ್ಮ ಗ್ರೂಪ್ ಯಾವುದಂದರೆ ಓ ಪಾಸಿಟಿವ್ ಅಂತಲೇ ಹೇಳಬೇಕು. ಯಾಕೆ ಹೇಳಿ? ನಾನು ಎಲ್ಲರಿಗೂ ಉಪಯೋಗ ಪಡುವಂಥವನು, ನಾನು ಎಲ್ಲರನ್ನೂ ರಕ್ಷಿಸುವುದಕ್ಕೆ ನಾನು ಸಾಮರ್ಥ್ಯನು, ಆ ಶಕ್ತಿ ನನಗೆ ಕೊಟ್ಟಿದ್ದಾನೆ ದೇವರು. ಒಂದು ಕಾಲಕ್ಕೆ ನನ್ನನ್ನೇ ಕಾಪಾಡಿಕೊಳ್ಳುವುದಕ್ಕೆ ನನಗೆ ಆಗ್ತಿರ್ಲಿಲ್ಲ. ಆದರೆ ಯೇಸು ಕ್ರಿಸ್ತನು ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ, ನನ್ನನ್ನು ಶುದ್ಧಿ ಮಾಡಿ ನಿಲ್ಲಿಸಿದ್ದಾನೆ. ಇವತ್ತು ನಾನು ಇನ್ನೊಬ್ಬರನ್ನು ಕಾಪಾಡುವ ಹಂಗಿನಲ್ಲಿ ನಾನಿದ್ದೀನಿ. ಇವಾಗ ಈಗ ನಾವೆಲ್ಲರೂ ಕೂಡ ಇನ್ನೊಬ್ಬರನ್ನು ಕಾಪಾಡುವಂಥ ಹಂಗಿನಲ್ಲಿ ನಾವಿದ್ದೀವಿ ಅಂತಕ್ಕಂಥದ್ದನ್ನು ಮರಿಬಾರದು ಪ್ರಿಯರೇ. ಎಷ್ಟು ಭಾಗ್ಯ ಕೊಟ್ಟಿದ್ದಾನೆ ಯೇಸು ಸ್ವಾಮಿ, ಒಂದ್ಸಲ ಆಲೋಚನೆ ಮಾಡ್ರಿ. ನಾವು ಯಾರು? ಲೋಕಕ್ಕೆ ಪ್ರಾಣ ತ್ಯಾಗ ಮಾಡುವಂಥವರಾಗಿದ್ದೇವೆ, ಲೋಕವನ್ನು ರಕ್ಷಿಸುವಂಥವರಾಗಿದ್ದೇವೆ, ಲೋಕ ಪಾಪದ ದಶೆಯಿಂದಲೂ ಸಾಯುವಂಥವರನ್ನು ಕಾಪಾಡಿ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಸುವಂಥ ಸಾಮರ್ಥ್ಯ ನಮಗೆ ಕೊಟ್ಟಿದ್ದಾನೆ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ನಾವೇನು ಮಾಡ್ತಾ ಇದ್ದೀವಿ? ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಂಡು ಪುನಃ ಪಾಪ ಮಾಡಕೊಂಡೀವಿ ಹೊರತು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ನಾವು ಹೊಂಟಿಲ್ಲ ಪ್ರಿಯರೇ. ಇದು ನಿಜ ಅಂತೀರಿ ಅಲ್ಲಂತೀರಿ? ಮಾತಾಡಬೇಕು. ಏನಂತೀರಿ ನೀವು? ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಹೊಂಟಿದ್ದೀರಾ ಅಥವಾ ಪಾಪ ಮಾಡುವುದಕ್ಕಾಗಿ ಹೊರಟಿದ್ದೀರಾ? ಏನ್ ಮಾಡ್ತಾ ಇದೆ ಇವತ್ತು ಕ್ರೈಸ್ತರ ಸಮಾಜ? ಎಷ್ಟೋ ವರ್ಷಗಳಿಂದ ನಾನು ದೀಕ್ಷಾಸ್ನಾನ ತಗೊಂಡಿದ್ದೀನಿ ಬ್ರದರ್ ಅಂದ್ರೆ ಎಷ್ಟೋ ವರ್ಷಗಳಿಂದ ನೀನು ಪಾಪ ತೊಳ್ಕೊಂಡಿದ್ದ ಅಂತ ಅರ್ಥ. ದೀಕ್ಷಾಸ್ನಾನ ಯಾವುದಕ್ಕೋಸ್ಕರ? ನಿಮ್ಮ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೋಸ್ಕರ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳ್ರಿ ಅಂತ ಹೇಳ್ತದ. ಅಂದ್ರೆ ರಕ್ತದಲ್ಲಿ, ಆತನ ರಕ್ತದಲ್ಲಿ ನಾವು ತೊಳ್ಕೊಳ್ಳುವುದಂತ ಸಾದೃಶ್ಯ ಏನಂದ್ರೆ ದೀಕ್ಷಾಸ್ನಾನ. ದೀಕ್ಷಾಸ್ನಾನ ಬಹಳ ವರ್ಷಗಳಿಂದ ಆಗಿದೆ ಬ್ರದರ್ ಅಂದ್ರೆ ಎಷ್ಟೋ ವರ್ಷದಿಂದ ನೀನು ಪಾಪದ ದೆಸೆಯಿಂದ ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿ, ಹೌದಾ? ಈಗ ನೀನು ಏನಾಗಬೇಕಾಗಿದೆ? ಸಮಾಜಕ್ಕೆ ಸೇವೆ ಮಾಡುವಂಥವನಾಗಬೇಕಾಗಿದೆ. ಅಂದರೆ ದೇವರ ಸೇವಕನಾಗಿ ಬಾಳಬೇಕಾಗಿದ್ರೆ ದೇವರ ಸೇವೆಯಲ್ಲಿ ನಿಂತುಕೊಂಡು ಅನೇಕರ ಪಾಪಿಗಳನ್ನು ಕರೆದು ತಂದು ದೇವರಿಗೆ ಒಪ್ಪಿಸುವಂಥ ಭಾಗ್ಯ ನಮಗೆ ಕೊಟ್ಟಿದ್ದಾನೆ. ಇದು ಮರೆತು ಹೋಗಿದೆ ಇವತ್ತು ಕ್ರೈಸ್ತರ ಸಮಾಜ. ಬ್ಲಡ್ಡಿನಲ್ಲಿ ಅಡಗಿರುವ ರಕ್ಷಣೆ. ಯಾರ ಬ್ಲಡ್ ವ್ಯರ್ಥವಾಗಿರಲಿಲ್ಲ, ನಿನ್ನ ರಕ್ತ ಸುಮ್ಮನೆ ವ್ಯರ್ಥವಾಗಿಲ್ಲ. ಮಾಡ್ರಿ, ಡೊನೇಷನ್ ಮಾಡ್ರಿ, ಬೇರೆ ಯಾರಿಗಾದ್ರೂ ಉಪಯೋಗ ಬರುತ್ತೆ. ನಿಮ್ಮ ಬ್ಲಡ್ ಕೊಡ್ರಿ, ಯವನಸ್ಥರಿದ್ದೀರಲ್ಲ ಕೊಡ್ರಿ, ಬ್ಲಡ್ ಕೊಡ್ರಿ, ಬೇಡ ಅನ್ನಲ್ಲ. ನಿಮ್ಮ ದೇಹದಲ್ಲಿ ಫಿಲ್ಟರ್ ಆಗುತ್ತೆ, ಇನ್ನು ಹೊಸ ಬ್ಲಡ್ ತಯಾರಾಗುತ್ತೆ, ಪರವಾಗಿಲ್ಲ. ನಿಮ್ಮ ಇಂಜಿನ್ ಚೆನ್ನಾಗಿದೆ, ಬ್ಲಡ್ ಉತ್ಪತ್ತಿ ಮಾಡುವಂಥ ಇಂಜಿನ್ ನಿಮ್ಮಲ್ಲಿ ಇದೆ, ಹೌದಾ ಇಲ್ವಾ? ಕೊಡಿ. ಹಂಗೆ ಏನು ಕೊಡಬೇಕಾಗಿದೆ? ಪಾಪಿಗಳನ್ನು ರಕ್ಷಿಸುವಂಥ ಮನಸ್ಸು, ಆಲೋಚನೆ ನಮಗಿರಬೇಕಾದ್ರೆ. ನಿಜವಾಗಲಂದರೆ ನಾವು ಪಾಪಿಗಳಿದ್ದ ದೆಸೆಯಿಂದ ಪರಲೋಕಕ್ಕೆ ಸೇರುವಂಥ ಭಾಗ್ಯ ನಮಗೆ ಅನುಗ್ರಹಿಸಿದ್ದಾನೆ. ಇಂಥ ರಕ್ಷಣಾ ಆನಂದವು ನಮಗೆ ಎಲ್ಲಿ ಸಿಕ್ಕತ್ತೆ ಹೇಳ್ರಿ? ಅದಕ್ಕೆ ಹೇಳ್ತಾನೆ ದಾವೀದನು ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ 12ನೇ ವಚನ ಭಾಗವನ್ನು ನಾವು ನೋಡುವಾಗ ಪ್ರಿಯರೇ ಒಂದು ಅದ್ಭುತವಾದಂಥ ಮಾತು ಹೇಳ್ತಾನೆ. ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ 51ನೇ ಅಧ್ಯಾಯ 12ನೇ ವಚನವನ್ನು ಓದೋಣ ಪ್ರಿಯರೇ. 12ನೇ ವಚನ: ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು ಎಂಬುದಾಗಿ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ. ರಕ್ಷಣೆಯ ಆನಂದವು,
ಅಂದರೆ ನಾವು ಒಂದು ಕಾಲಕ್ಕೆ ನಾವು ಪಾಪಿಗಳಾಗಿ ನಾವು ನರಳಾಡುವಾಗ ಯೇಸು ಕ್ರಿಸ್ತನು ಬಂದು ನಮ್ಮನ್ನು ರಕ್ಷಿಸಿದನೇ, ಆ ರಕ್ಷಣೆಯ ಆನಂದವು ನಮಗೆ ತುಂಬಿ ತುಳುಕಬೇಕಾಗಿದೆ ಅಂತ. ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಇನ್ನು ಕೆಲವರನ್ನು ನಾನು ರಕ್ಷಿಸಬೇಕಾಗಿದೆ ಅನ್ನಂತ ಆನಂದ ನಮ್ಮಲ್ಲಿರ್ಬೇಕಂತ ಪ್ರಿಯರೇ. ನಾನು ಯಾಕೆ ದೀಕ್ಷೆನ ತಗೊಂಡೋ ಇಲ್ಲ, ಸುಮ್ಮನೆ ಆಲೋಚನೆ ಮಾಡಲಿಲ್ಲ ಅವತ್ತು ದೀಕ್ಷೆನ ತಗೊಳ್ಳೋಕ್ಕೆ. ಯಾಕೆ ಎಂಜಾಯ್ ಲೈಫೇ ಹೋಗ್ಬಿಡ್ತು ನಮ್ಮದು. ಎಂಜಾಯ್ ಇಲ್ಲ ಲೈಫಲ್ಲಿ. ಆವಾಗ ನಾನು ಗಣಪತಿ ಕುಂದಿರಿಸಿದ್ರೆ ಕುಣಿತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಸಿನಿಮಾ ನೋಡ್ತಿದ್ದೆ, ಹುಡುಗಿಯರಿಗೆ ಲೈನ್ ಹೊಡಿತಿದ್ದೆ, ಮಾಡೋದೆಲ್ಲ ಮಾಡ್ತಿದ್ದೆ, ಕುಡಿತಿದ್ದೆ, ಸ್ಮೋಕಿಂಗು, ಡ್ರಿಂಕಿಂಗು, ಈಟಿಂಗು, ಏನು ಗುಟ್ಕ ಈಟಿಂಗು ಎಲ್ಲ ಇತ್ತು. ನಂದು ಎಲ್ಲ ಲೈಫೆಲ್ಲ ಹಾಳಾಗಿಬಿಡ್ತು ದೀಕ್ಷೆನ ತೊಗೊಂಡೋಗ್ಲಿಂದ. ಆ ರೀತಿ ಬಾಧೆ ಪಡ್ತಾ ಇದ್ದಾರೆ ಇವತ್ತು ಕ್ರೈಸ್ತರು. ಭಾಳಷ್ಟು ಜನ ನೋಡ್ತಾ ಇದ್ದೀನಿ, ಬ್ರದರ್ ದುಡುಕಿಬಿಟ್ಟೆ ನಾನು, ದೀಕ್ಷೆನ ತಗೋಬಾರ್ದಾಗಿತ್ತು. ಇಲ್ಲಿ ಹೇಳ್ತಾ ಇದ್ದಾರೆ ಗ್ರಂಥಕರ್ತ ದಾವೀದನು ಹೇಳ್ತಾರೆ, ರಕ್ಷಣಾ ಆನಂದವ ಕೊಡ್ತದಂತ ಪ್ರಿಯರೇ. ಅಬ್ಬಾ, ನಾನು ಒಂದು ವೇಳೆ ಅದೇ ಪಾಪದಲ್ಲಿ ಸತ್ತಿದ್ರೆ ನಿತ್ಯ ನರಕಾಗ್ನಿ ಸೇರ್ತಿದ್ನಲ್ಲ, ನಾನು ಎಂತ ಭಾಗ್ಯ ಪಡ್ಕೊಂಡಿದ್ದೀನಿ ಇವತ್ತು ನಾನು ರಕ್ಷಣೆ ಹೊಂದಿಕೊಂಡು. ಎಂತ ಅದೃಷ್ಟ ಸಿಕ್ಕಿದೆ ನನಗೆ ಅಂತೇಳಿ ರಕ್ಷಣೆ ಆನಂದ. ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರಿಂದ, ಯೇಸು ಕ್ರಿಸ್ತನ ರಕ್ತದಲ್ಲಿ ನಿನ್ನ ಪಾಪಗಳು ತೊಳೆದುಕೊಳ್ಳುವುದರಿಂದ ನಮಗೆ ಸಿಗುವಂಥದ್ದು ಏನೆಂದರೆ ಆನಂದ. ಆ ಆನಂದ ಇವತ್ತು ದೀಕ್ಷಾ ಸ್ನಾನ ಪಡ್ಕೊಂಡವರಲ್ಲಿ ಇದೆಯಾ ಅಂದರೆ ಆನಂದ ಕಾಣ್ತಾ ಇಲ್ಲ. ಅದಕ್ಕೆ ಭಕ್ತ ಹೇಳ್ತಾ ಇದ್ದೇನೆ, ಇನ್ನೊಂದು ಸಲ ರಕ್ಷಣೆ ಆನಂದವನ್ನು ಅನುಭವಿಸುವಂತೆ ಕೃಪೆ ಮಾಡು. ಇನ್ನೊಂದು ಸಲ ಅಂದರೆ ಮರ್ತೋಗ್ಬಿಟ್ಟಿದ್ಯಪ್ಪ ನೀನು, ಇನ್ನೊಂದು ಅವಕಾಶ ಕೊಡಂತ ಕೇಳ್ತಾ ಇದೆಯಾ? ಇನ್ನೊಂದು ಸಲ ನಿನ್ನ ರಕ್ಷಣಾ ಆನಂದವು ರುಚಿ ನೋಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಕೇಳ್ತಾ ಇದೆಯಾ? ಏನಾಗಿದೆ ನಿನಗೆ? ಬೇಕು, ಆನಂದ ಬೇಕು. ರಕ್ತವು ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ರಕ್ತವು ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳು, ಆತ್ಮಕ್ಕೂ ಶರೀರಕ್ಕೂ ಹಿಡಿದಿರುವ ಕಲ್ಮಶಗಳು ಎರಡೂ ಹೋಗಬೇಕಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಯೇಸು ಕ್ರಿಸ್ತನ ಬಳಿಗೆ ಬಂದಿರತಕ್ಕಂಥ ನಾವೆಲ್ಲರೂ ಶುಚಿ ಮಾಡಿಕೊಂಡಿವಿ ಅಂತ ಹೇಳ್ತಕ್ಕಂಥ ನಾವು ಇನ್ನೊಬ್ಬರಿಗೋಸ್ಕರ ನಮ್ಮ ಪ್ರಾಣವನ್ನು ಅಂದರೆ ರಕ್ತವನ್ನು ಕೊಡಬೇಕಾಗಿದೆ ಅಂತಕ್ಕಂಥ ಪರಿಜ್ಞಾನ ಇವತ್ತು ಕ್ರೈಸ್ತರಿಗಿಲ್ಲ ಪ್ರಿಯರೇ. ಇನ್ನೊಬ್ಬರು ನಾನು ಕಾಪಾಡಬೇಕಾಗಿದೆ, ಇನ್ನೊಬ್ಬ ಸಹೋದರನನ್ನು ರಕ್ಷಿಸಿಕೊಳ್ಳಬೇಕಾಗಿದೆ, ಅದಕ್ಕೋಸ್ಕರ ಮೊದಲು ನನ್ನನ್ನು ತೊಳೆದಿದ್ದಾನೆ. ಎಂತಹ ಭಾಗ್ಯ ಕೊಟ್ಟಿದ್ದಾನೆ, ಇನ್ನೊಬ್ಬರನ್ನು ರಕ್ಷಿಸುವಂಥ ಭಾಗ್ಯ ನನಗೆ ಕೊಟ್ಟಿದ್ದಾನೆ. ಈಗ ನಾವೆಲ್ಲರೂ ರಕ್ಷಣೆ ಕೊಡುವಂಥವರ, ರಕ್ಷಣೆ ಕೊಡುವಂಥವರ, ರಕ್ಷಿಸುವಂಥವರ. ಯೂದಾ ಪತ್ರಿಕೆಯಲ್ಲಿ ಹೇಳ್ತಾನೆ 22, 23, 24 ವಚನದಲ್ಲಿ ಹೇಳ್ತಾನ, ಕೆಲವರನ್ನು ಬೆಂಕಿಯಿಂದ ಎತ್ತಲ್ಪಡಬೇಕು, ರಕ್ಷಿಸಲ್ಪಡಬೇಕಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಏನಾಗಿದೆ ಅಂತ? ಬೆಂಕಿಗೆ ಹೋಗ್ತಕ್ಕಂಥವರನ್ನು ಅವ್ರನ್ನ ರಕ್ಷಿಸಿಕೊಳ್ಳಬೇಕಾಗಿದೆ ಅಂತ, ಅವನು ಕೈ ಹಿಡಿದು ಎತ್ತು ಅಂತ ಹೇಳ್ತಾ ಇದ್ದಾನೆ. ಆ ಅವಕಾಶ ಯಾರಿಗೆ ಕೊಟ್ಟಿದ್ದಾನೆ? ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಎತ್ತ ಇದ್ದೀವಿ. ನಮ್ಮ ಮುಂದೆ ಕುಡುಕ ತಿರುಗಾಡ್ತಿರ್ತಾನ, ಒಬ್ಬ ವ್ಯಭಿಚಾರಕ್ಕೆ ತಿರುಗಾಡ್ತಾ ಇರ್ತಾನ, ಒಬ್ಬನು ಸ್ಮೋಕಿಂಗ್ ಮಾಡೋನು ತಿರುಗಾಡ್ತಿರ್ತಾನ, ಒಬ್ಬನು ಗುಟಕ ತಿಂದು ಎಲ್ಲ ಲಿವರೆಲ್ಲ ಹಾಳಾದ ಮೇಲೆ ನೋಡ್ತಿರ್ತೀವ ನಾನು. ನಾವು ಕಣ್ಮುಂದೆನೇ ಸಾಯ್ತಿರ್ತಾನೆ ಅವನು, ನಾವು ಕಣ್ಮುಂದೆನೇ ಕೆಟ್ಟೋಗ್ತಿರ್ತಾನೆ ಅವನು. ನಮ್ಮ ಕಣ್ಮುಂದೆ ಬೀಡಿ, ಸಿಗರೇಟು, ಗುಟ್ಕ, ಡ್ರಿಂಕಿಂಗ್ ಎಲ್ಲ ಮಾಡಿ ಮಾಡಿ ಡಾಕ್ಟ್ರ್ ತಲ್ಲಿಗೆ ಹೋದ್ಮೇಲೆ ಅವನಿಗೆ ಹೇಳ್ತಾನೆ ಡಾಕ್ಟ್ರು, ಅಲ್ಲೇ ಅಪ್ಪ ನಿನ್ನ ಲಿವರ್ಗಳೆಲ್ಲ ಫೇಲ್ ಆಗಿಬಿಟ್ಟವ, ನೀನು ಕಿಡ್ನಿಗಳೆಲ್ಲ ಫೇಲ್ ಆಗಿಬಿಟ್ಟವ, ಕೊನೆ ಲೀಸ್ಟಲ್ಲಿ ಇದ್ಬಿಟ್ಟು ನೀನು ಅಂದಾಗ ಅವನು ಚಿಂತಾಜನಕನಾಗುತ್ತಾನ. ಅವಾಗಾದರೂ ಏನಾದರೂ ನಾವು ಕರುಣಿಸ್ತೇವೆ? ಅವನ ಬಳಿಗೆ ಹೋಗಿ, ಅಪ್ಪ ನಿಂದು ಟಾರ್ಗೆಟ್ ಮುಗಿದಿದೆ ಅಪ್ಪ, ಇಲ್ಲಿ ನಿಂದು ಈಗಾದರೂ ತಿಳ್ಕೊ, ಈ ಯೇಸು ಕ್ರಿಸ್ತನ ಬಳಿಗೆ ಬಾ, ರಕ್ಷಣೆ ಒಂದು ನೀವು ಪರಲೋಕಕ್ಕೆ ಸೇರು ಅಂತೇಳಿ ಅವಾಗಾದ್ರೆ ಏನಾದರೂ ನಾವು ಕನಿಕರ ತೋರಿಸ್ತೀವಿ. ಅವನ್ನ ನೋಡಿ ಬೈಕಂತಿರ್ತೀವಿ, ಲಂಗ ನೋಡಿ ಮಗ ಹೆಂಗದ ನೋಡಿ ಅವನಂತೇಳಿ. ಹಾಳಾದ ನೋಡು. ಎಂದಾದರೂ ಅವನಿಗೆ ಉಪದೇಶ ಮಾಡಿಲ್ಲ, ಎಂದಾದರೂ ಅವನ ರಕ್ಷಿಸುವಂತೆ ನೀನು ಪ್ರಾಣ ಅವನಿಗೋಸ್ಕರ ಸಮರ್ಪಿಸಬೇಕಂತ ಆಲೋಚನೆ ಮಾಡಿಲ್ಲ. ಹೇಗಾದರೂ ಮಾಡಿ ಆತ್ಮವನ್ನು ಪರಲೋಕ ನಡೆಸಬೇಕಂತ ಆಲೋಚನೆ ನಾವು ಮಾಡಿಲ್ಲ. ಅವನ್ನ ದಿವಾಳಿಯದೊಳತರ ಬಿಟ್ಟು ಅವನು ಕೆಟ್ಟು ಹಾಸ್ಪಿಟ್ಲ್ ಪಾಲಾದಾಗನು ಮತ್ತೆ ಅವನಿಗೆ ನಾವು ಬರೆಯೋದು ಎಂತ ಒಂದು ಮಾರಾಯರೇ. ನಾವು ಏನು ಮಾಡ್ತಾ ಇದ್ದೀವಿ ಆಲೋಚನೆ ಮಾಡ್ರಿ. ನಾವು
ರಕ್ಷಣಾ ಆನಂದವೂ ಬೇಕಾಗಿದೆ. ನಾನು ರಕ್ಷಣೆ ಹೊಂದಿದ್ದೀನಿ, ನನಗೆ ಆನಂದ ಇದೆ, ನಾನು ಸಂತೋಷದಲ್ಲಿದ್ದೀನಿ. ಯಾಕೆ ಬ್ರದರ್ ರಾಜು, ಯಾಕೆ ಇಷ್ಟು ಸಂತೋಷ ಇದೆ? ನನ್ನ ಪಾಪಗಳನ್ನು ಯೇಸು ಕ್ರಿಸ್ತ ತೊಳೆದಿದ್ದಾನೆ ಆತನ ಪವಿತ್ರವಾದ ರಕ್ತದಿಂದ. ಅದಕ್ಕೋಸ್ಕರ ನಿನ್ನ ಪ್ರಾಣವನ್ನು ಕಾಪಾಡುವುದಕ್ಕಾಗಿ ನಾನು ಇಷ್ಟು ಸಂತೋಷ ಪಡ್ತಾ ಇದ್ದೀನಿ. ನಾವು ನೋಡ್ತೇವೆ ಪ್ರಿಯರೇ, ಈ ದೀಕ್ಷೆನ ತಗೊಂಡಾಗ ಆನಂದ, ಸಂತೋಷ, ಸಮಾಧಾನ ಭಾಳಷ್ಟಿದೆ. ಆ ಪಾಪ ತೊಳ್ಕೊಂಡಾಗ ಅದು ಹಗುರವಾಗುತ್ತಂತೆ, ನಮ್ಮ ಹೃದಯ ಭಾಳಷ್ಟು ಹಗುರವಾಗುತ್ತೆ ಪ್ರಿಯರೇ. ಹಬ್ಬ, ನನಗೆ ಇವತ್ತು ಪಾಪದ ಪರಿಹಾರ ಸಿಕ್ಕಿತು. ಯಾವಾಗ ಸಿಕ್ಕಿತು ಪಾಪ ಪರಿಹಾರ? ನೀನು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ನಿನಗೆ ಪಾಪದ ಪರಿಹಾರ ಸಿಕ್ಕಿತು. ನಾವೆಲ್ಲರೂ ಕಾಪಾಡಲ್ಪಟ್ಟಿದ್ದೀವಿ, ನೀವೆಲ್ಲರೂ ಕಾಪಾಡಲ್ಪಟ್ಟಿದ್ದೀವಿ. ಮತ್ತು ಕಾಪಾಡಲ್ಪಟ್ಟಿರ್ತಕ್ಕಂಥವರು ಯೋಹಾನ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ ಪ್ರಕಾರ 3:16 ಹೇಳಿರುವ ಪ್ರಕಾರ ನಾವು ಕೂಡ ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನು ಏನು ಮಾಡಬೇಕಂತ? ಅರ್ಪಿಸಬೇಕಂತ ಬದ್ಧರಾಗಿದ್ದೇವೆ, ಅಂಗಿನಲ್ಲಿದ್ದೇವೆ. ಖಚಿತವಾಗಿ ನಾವು ಅದು ಮಾಡಲೇಬೇಕಂತ. ಅಂಗಿನಲ್ಲಿ ಅಂದರೆ తెలుగుನಲ್ಲಿ ಆದರೆ ಏನು అవుతుందంటే మనము సహోదరుల కోసం మనం ప్రాణము పెట్టువ బద్దలమై ఉన్నామంದ್ರೆ ಖಚಿತ ನಿನ್ನ ರಕ್ತ ಇನ್ನೊಬ್ಬರಿಗೆ ಡೊನೇಷನ್ ಮಾಡಲೇಬೇಕು ನೀನು. ಅದು ನಮ್ಮ ದೇಹದಲ್ಲಿ ಹರಿದಾಡೋ ಬ್ಲಡ್ ಡೊನೇಷನ್ ಅಲ್ಲ. ಅವನು ಪ್ರಾಣ ಕಾಪಾಡು, ಅವನ ರಕ್ಷಣೆ ಮಾಡುವ ವಿಷಯದಲ್ಲಿ ಖಚಿತವಾಗಿ ನಿನ್ನ ರಕ್ತ ಬೆವರು ಸುರಿಸಿ ಕಷ್ಟಪಟ್ಟು ಎಷ್ಟು ದೂರ ಆದರೂ ಪರವಾಗಿಲ್ಲ ಆ ಆತ್ಮನ ರಕ್ಷಿಸಬೇಕು ಅನ್ನೋಂಥ ಆಲೋಚನೆ ನಮಗೆ ಬರಬೇಕಾಗಿದೆ. ಬೆವರ ರೂಪದಲ್ಲಿ ನಮ್ಮ ಬ್ಲಡ್ ಹೋಗ್ತಿರ್ತದ ಪ್ರಿಯರೇ, ಹೌದಾ? ವಾಕ್ಯ ಹೇಳಿ 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 ಬೆವರು ಬರ್ತಿರ್ತದೆ. ಯಾರಿಗೋಸ್ಕರ? ಎಲ್ಲರನ್ನ ರಕ್ಷಿಸುವುದಕ್ಕೋಸ್ಕರ ನನ್ನ ಬ್ಲಡ್ಗೆ ಹಿಂಗೆ ಹೋಗ್ತಾ ಇದೆ ಪ್ರಿಯರೇ. ನಿಮ್ಮ ಬ್ಲಡ್ ಹೋಗ್ತಾ ಇದೆಯಾ? ಬ್ಲಡ್ ನೀರಾಗ್ತಾ ಇದೆಯಾ? ಈಗ ತಾನೇ ಹೇಳಿದರು, ನಮ್ಮ ಸಹೋದರರಿಗೋಸ್ಕರ ಪಾಸ್ಟರ್ ಅವರು ಹೇಳಿದರು, ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ಅವರ ಕಷ್ಟಾರ್ಜಿತವನ್ನು ಸೇವೆಗೋಸ್ಕರ ದಾರ ಎರಿತಾ ಇದ್ದಾರೆ. ಅವರು ರಿಕ್ಷಾ, ಆಟೋ ಹೊಡೆದು, ಮೇಸನ್ ಕೆಲಸ ಮಾಡಿ, ಮೆಕ್ಯಾನಿಕ್ ಕೆಲಸ ಮಾಡಿ, ಏನೋ ಒಂದು ಕೆಲಸ ಮಾಡಿ ಇವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ದಾರಿ ಎರಿತಾ ಇದ್ದಾರೆ. ಅವರ ಬ್ಲಡ್ಡನ್ನು ಬೆವರು ರೂಪದಲ್ಲಿ ಕಷ್ಟಪಟ್ಟು ಬೆವರುಳಿಸಿ ಬಂದಂಥ ದುಡ್ಡನ್ನು ಅನೇಕರಿಗೆ ಸತ್ಯವಾರ್ತೆಯನ್ನು ತಿಳಿಸಬೇಕನ್ನಂಥ ಹಂಬಲದಿಂದ ಪ್ರಯಾಸಪಟ್ಟು ಪ್ರತಿ ತಿಂಗಳ ಸುಮಾರು ಸಾವಿರಗಳು ಖರ್ಚು ಮಾಡಿಕೊಂಡು ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಯಾಕೆ ಹೇಳು? ನಮ್ಮ ಆತ್ಮದ ಸಹೋದರ ಸಹೋದರಿಯರು ಯಾರು ಕೂಡ ನರಕಕ್ಕೆ ಹೋಗಬಾರದು, ಸತ್ಯ ತಿಳ್ಕೊಳ್ಬೇಕು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು, ಸತ್ಯಾಂಶದಲ್ಲಿ ನಡಿಬೇಕು ಅನ್ನೋಂಥ ಒಂದು ಆಲೋಚನೆಯಿಂದ ಅವರು ತಮ್ಮ ರಕ್ತವನ್ನು ಸುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು. ಬ್ಲಡ್ ದಾನ ಮಾಡ್ತಾ ಇದ್ದಾರೆ. ಒಂದು 5 ಜನ ಇದ್ದಾರೆ ಇಲ್ಲಿ. ಪ್ರತಿ ತಿಂಗಳ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳ ಬ್ಲಡ್ ಡೊನೇಷನ್. 4 ಸಹೋದರರು, 1 ಸಿಸ್ಟರು. ಪ್ರತಿ ತಿಂಗಳ ಈ 5 ಜನ, ಈ ಪಂಚಭೂತಗಳಿವು, ಈ ಪಂಚಭೂತಗಳು ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ, ನಮ್ಮನ್ನು ವಾಕ್ಯ ಹೇಳೋದಕ್ಕೋಸ್ಕರ, ನಿಮ್ಮನ್ನು ವಾಕ್ಯ ಕೇಳುವುದಕ್ಕೋಸ್ಕರ, ಅನೇಕರಿಗೆ ಸತ್ಯವನ್ನು ಇಲ್ಲಿ ಕಲಿತುಕೊಂಡು ಅನೇಕರಿಗೆ ಸತ್ಯ ಸುವಾರ್ತೆ ಮಾಡುವಂಥವರಾಗಬೇಕು, ಅವರಿಗೆ ಹುರಿದುಂಬಿಸಬೇಕು, ಅವ್ರನ್ನ ಚೈತನ್ಯವಂತರಾಗಿ ಮಾಡಬೇಕು. ಏಕಾಗ್ರ ಮಾಡಿ ಬೀದರ ಪಟ್ಟಣದಲ್ಲಿ ಕೆಲವರನ್ನಾದರೂ ಸತ್ಯದ ಮಾರ್ಗದಲ್ಲಿ ನಡೆಸಬೇಕಂತೇಳಿ ಈ ಪಂಚಭೂತಗಳು ಕೆಲಸ ಮಾಡ್ತಿರ್ತಾವೆ. ತಿಂಗಳ ಅಂದರೆ ಬಂದ್ಬಿಡ್ತದೆ. ತಿಂಗಳ ಸೆಕೆಂಡ್ ಬುಧವಾರ ಇವತ್ತು, ಮತ್ತೆ ಸೆಕೆಂಡ್ ಬುಧವಾರ ಬರೋದ್ರೊಳಗಾಗಿ ಅವ್ರು ಬ್ಲಡ್ ಡೊನೇಷನ್ ಮಾಡ್ಕೊಳ್ಬೇಕು, ಇಷ್ಟಿಷ್ಟ ಕೂಡಿಟ್ಕೊಳ್ಬೇಕು. ಯಾಕೆ? ರಕ್ಷಣೆ ಅಡಗಿದೆ. ಅವರ ಬ್ಲಡ್ ಡೊನೇಷನಲ್ಲಿ ರಕ್ಷಣೆ ಅಡಗಿದೆ. ರಕ್ತದಲ್ಲಿ ಅಡಗಿರುವ ರಕ್ಷಣೆ ಕಾಪಾಡಿಕೊಳ್ಳಬೇಕು ಕೆಲವರನ್ನಾದರೂ ಅಂತೇಳಿ ಆಲೋಚನೆ. ಇಲ್ಲೆಲ್ಲ ದೈವ ಸೇವಕರು ಭಾಳಷ್ಟು ಜನ ಇದ್ದಾರೆ. ಅವರು ಸಹಿತವಾಗಿ ಇಲ್ಲಿ ಬಂದು ವಾಕ್ಯ ಕೇಳ್ತಿದ್ದಾರೆ. ನಮಗೆ ಭಾಳ ಸಂತೋಷ ಪ್ರಿಯರೇ. ಅವರಿಗಿಂತ ದೊಡ್ಡವನು ನಾನಲ್ಲ, ಅವರಿಗಿಂತ ಜ್ಞಾನಿ ನಾನಲ್ಲ. ಆದರೂ ಸೇವಕರಾಗಿದ್ದರೂ ಕೂಡ ವಾಕ್ಯವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ ನೋಡು, ಅದು ಅವ್ರ ದೊಡ್ಡ ಗುಣ ಅಂತ ಹೇಳ್ತೀನಿ ನಾನು. ಅದು ನಾವೇನೋ ಜ್ಞಾನಿಗಳಂತ ಇಲ್ಲಿ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅವ್ರ ದೊಡ್ಡ ಮನಸ್ಸು. ನಾವು ಹೇಳುವಂಥ ವಾಕ್ಯಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಯಾಕೆ? ಅವರವರ ಸಭೆಗಳಲ್ಲಿ ಅನೇಕ ಆತ್ಮಗಳನ್ನು ರಕ್ಷಿಸಿಕೊಂಡ್ರೆ ಅವರು ಏನು ಮಾಡಿದಂಗೆ ಬ್ಲಡ್ ಡೊನೇಷನ್ ಮಾಡಿದಂಗೆ ಅವರು. ಈಗ ಇಲ್ಲಿಯವರು ಎಲ್ಲರೂ ಕೂಡ ಈ ವಾಕ್ಯದಿಂದ ಬ್ಲಡ್ ಡೊನೇಷನ್ ಮಾಡಬೇಕಾಗಿದೆ. ಪ್ರಾರಂಭ ಹೆಂಗ ಬಂತಂತ ಇದು ಸುವಾರ್ತೆ ಅಂತಕ್ಕಂಥದ್ದು ಅಂತ ಆಲೋಚನೆ ಮಾಡಿದರೆ, ಇಬ್ರಿದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ
3-4 ವಚನಗಳನ್ನು ಓದಿಕೊಂಡು ಪಾಠ ಮುಗಿಸುವುದಕ್ಕೆ ಪ್ರಯತ್ನ ಮಾಡೋಣ ಪ್ರಿಯರೇ. ಇಬ್ರಿದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಿಂದ ಅಥವಾ 2ನೇ ವಚನದಿಂದ ಓದಿಕೊಳ್ಳೋಣ. ಯಾಕಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ದೇವರು ಪ್ರಾರಂಭದಲ್ಲಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಉಪದೇಶ ಮಾಡಿದ ನಂತರ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಮುಖಾಂತರ ಸುವಾರ್ತೆಯನ್ನು ಸಾರಿದನಂತ. ಕೊನೆಗೂ ಯಾವುದರಿಂದ ರಕ್ಷಣೆ ಸ್ಥಿರವಾಯಿತು ಅಂತಂದ್ರೆ ಯೇಸು ಕ್ರಿಸ್ತನ ತ್ಯಾಗದ ಮುಖಾಂತರ ರಕ್ಷಣೆ ಸ್ಥಿರವಾಯಿತು. ಪ್ರಾರಂಭ ಮಾಡಿದ್ದು ಮಾತಿನಿಂದ ಸುವಾರ್ತೆ ಪ್ರಾರಂಭ ಆಯಿತು. ಅನಂತರ ಮೆರಿಕಲ್ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ದೇವರು. ಅದ್ಭುತಗಳು ಮಾಡಬೇಕು. ಈ ಜನರು ಯಾಕಂದ್ರೆ ಅದ್ಭುತ ಮಾಡಿದರೆ ನಂಬುತ್ತಾರಂತೇಳಿ ಆ ದಿನಗಳಲ್ಲಿ ಅದ್ಭುತಗಳನ್ನು ಮಾಡಿದ. ಅದ್ಭುತಗಳು ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ. ಅನಂತರ ಕೊನೆಗೂ ಯಾವುದರಿಂದ ಮನುಷ್ಯನಿಗೆ ರಕ್ಷಣೆ ಬೇಕಾಯಿತು ಅಂತಂದರೆ ಯೇಸು ಕ್ರಿಸ್ತನ ಪ್ರಾಣತ್ಯಾಗ. ಬೋಧಿಸುವುದಕ್ಕೂ ಮತ್ತು ಆಶ್ಚರ್ಯಕರವಾದ ಕಾರ್ಯಗಳು ಮಾಡುವುದಕ್ಕೂ ಕೊನೆಗೂ ತನ್ನ ಮಗನನ್ನು ಬಲಿದಾನ ಮಾಡಬೇಕಂತೇಳಿ ನೋಹನ ಕಾಲದಲ್ಲಿ ಏನು ಮಾಡಿದ? ಉಪದೇಶ ಮಾಡಿದ. ಮೋಶೆ ಕಾಲದಲ್ಲಿ ಏನು ಮಾಡಿದ? ಅದ್ಭುತ ಕಾರ್ಯಗಳನ್ನು ಮಾಡಿದ. ಯೇಸು ಕ್ರಿಸ್ತನು ಬಂದು ಈ ಲೋಕದಲ್ಲಿ ಏನು ಮಾಡಿದ? ತನ್ನ ಪ್ರಾಣವನ್ನೇ ದಾರಿ ಎರೆದ. ಹೇಳ್ತಾ ಇದ್ದಾನೆ, ಅದೇ ಹೇಳ್ತಾ ಇದ್ದಾನೆ ಗ್ರಂಥಕರ್ತ ಎಬ್ರಿಯರಿಗೆ ಹೇಳ್ತಾ ಇದ್ದಾನೆ ಪೌಲನು. ಏನಂತ ಹೇಳ್ತಾ ಇದ್ದಾನೆ? ಮತ್ತೊಂದ್ಸಲ ಓದ್ರಿ. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾದದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಹೆಂಗೆ ಅಂತ ಹೇಳ್ತಾ ಇದ್ದಾನೆ. ರಕ್ಷಣೆಯನ್ನ ನಿರ್ಲಕ್ಷ್ಯ ಮಾಡಿದರೆ ಹೆಂಗೆ? ಅಷ್ಟು ಕಷ್ಟಪಟ್ಟು ಈ ಲೋಕಕ್ಕೆ ಬಂದು 33 ವರ್ಷ ನಮ್ಮ ಮಧ್ಯದಲ್ಲಿ ಸಂಚಾರ ಮಾಡಿ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿ ಕೊನೆಗೂ ತನ್ನ ರಕ್ತವನ್ನೇ ದಾರಿ ಎರೆದು ನಮ್ಮನ್ನು ರಕ್ಷಿಸಿರ್ತಕ್ಕಂಥ ಆ ರಕ್ಷಣೆಯನ್ನ ನಿರ್ಲಕ್ಷ್ಯ ಮಾಡಿದರೆ ಹಾಗೆ ಅಂತ ಹೇಳ್ತಾ ಇದ್ದಾನೆ. ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದನಂತ. ಇಂಥ ಒಂದು ಮಹಾರಕ್ಷಣೆಯನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯನಾ? ಆಲೋಚನೆ ಮಾಡ್ರಿ ಪ್ರಿಯರೇ. ಅದನ್ನು ಮಾಡಿರ್ತಕ್ಕಂಥ ತ್ಯಾಗ ಅಂತದ್ದು. ನೀನು ಸುಮ್ಮನೆ ರಕ್ಷಿಸಲ್ಪಟ್ಟಿಲ್ಲ, ಬರೀ ಬಾಯಿ ಮಾತಿನಿಂದ ನಿಮ್ಮನ್ನು ರಕ್ಷಿಸಿಲ್ಲ, ತನ್ನ ರಕ್ತದಿಂದ ನಿನ್ನನ್ನು ತೊಳೆದು ರಕ್ಷಿಸಿದ್ದಾನೆ. ಆ ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾವು ರಕ್ಷಣೆ ಹೊಂದೀವಂತೇಳಿ ನೀವು ಸಂತೋಷ ಪಟ್ಟರೆ ಮತ್ತು ನಿಮ್ಮ ಹಾಗೆ ನಮ್ಮ ಹಾಗೆ ಪಾಪಿಗಳು ಎಷ್ಟೋ ಜನ ಇದ್ದಾರೆ, ಅವರನ್ನು ಕೂಡ ನಾವು ರಕ್ಷಿಸಿಕೊಳ್ಳಬೇಕಾಗಿದೆ, ಅವರನ್ನು ಕೂಡ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಅವರಿಗೆ ನೀವು ಬಾಯಿ ಮಾತಿನಿಂದ ಹೇಳ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಆ ಆತ್ಮನ ರಕ್ಷಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ದೇವರು ಇಟ್ಟಿದ್ದಾನೆ. ಅದಕ್ಕಾಗಿ ನೀನು ಹೊಂದಿರುವ ಈ ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡದೆ ಲಕ್ಷ್ಯಕ್ಕೆ ತೆಗೆದುಕೊಂಡು ದೇವರ ಸೇವೆ ಮಾಡಬೇಕನ್ನಂಥ ಆಲೋಚನೆ ಪ್ರತಿಯೊಬ್ಬರಲ್ಲಿ ಹುಟ್ಟಬೇಕಾಗಿದೆ. ಪ್ರೀತಿಯುಳ್ಳಂಥ ದೈವಜನರೇ, ಆಲೋಚಿಸಿರಿ. ನಾವು ವ್ಯರ್ಥವಾಗಿ ಲೋಕಕ್ಕೆ ಬಂದವರಲ್ಲ, ವ್ಯರ್ಥವಾಗಿ ನಾವು ಜೀವಿಸುವಂಥವರಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ನಾವು ಯಾವಾಗಾದರೂ ಈ ರಕ್ಷಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅನೇಕ ಆತ್ಮಗಳನ್ನು ರಕ್ಷಿಸುವುದಕ್ಕೂ ಅನ್ಯೋನ್ಯತೆ ಸಹವಾಸದಲ್ಲಿ ಇದ್ದಾಗ ನೀವು ಅನ್ಕೊಂಡಿರ್ಬೋದು, ಇನ್ನೇನು ಯೇಸು ಸ್ವಾಮಿ ನಮ್ಮ ಪಾಪಗಳೆಲ್ಲ ತೊಳೆದು ಬಿಟ್ಟಿದ್ದಾನೆ, ನಾವೆಲ್ಲರೂ ನಿಶ್ಚಿಂತರು ಅಂತಂದರೆ ಪೆಂಡಿಂಗ್ ಇಟ್ಟನಂತ ಪ್ರಿಯರೇ. ನಿಮ್ಮ ಫೈಲ್ ಇನ್ನೂ ಸಕ್ಸಸ್ ಆಗಿಲ್ಲ, ನಿಮ್ಮ ಫೈಲ್ ಹಂಗೆ ಪೆಂಡಿಂಗ್ ಇಟ್ಟನ. ನಮ್ಮ ಫೈಲ್ಗಳೆಲ್ಲ ಹೆಂಗಿಟ್ಟನ? ಇನ್ನು ಸಿಗ್ನೇಚರ್ ಆಗಿಲ್ಲಂತೆ. ನೀನು ಮರಣ ಹೊಂದಿದ್ರೆ ಅಂದರೆ ಸಿಗ್ನೇಚರ್ ಆಗುತ್ತಾ? ಪರಲೋಕನ ಅಥವಾ ನರಕನ? ಯಾಕೆ ಇನ್ನೂ ಪೆಂಡಿಂಗ್ ಇಟ್ಟಿದ್ದಾನೆ ಅಂತಂದರೆ ನಿಮ್ಮ ಫೈಲನ್ನ ಇನ್ನೂ ನಿಮ್ಮ ಜೀವನ ಇದೆ. ಏನು ಮಾಡ್ತಿರೋ? ಸಾಯೋದ್ರೊಳಗಾಗಿ ಪಾಪಿ ಆಗುತ್ತಾರೆ ಸಲ್ಮಾನ್ ಅಂತಾರ. ಸಾಯೋದ್ರೊಳಗಾಗಿ ಪಾಪಿಗಳಾಗಿ ದ್ರೋಹಿಗಳಾಗಿ ಬದುಕ್ತಿರೇನು ಸಾಮ್ಸನ್ ಅಂತಾರ. ಅದೇ ಇಲ್ವಾ?
ತಣ್ಣಗಿದೆ. ಯಾವಾಗಪ್ಪ ನಮ್ಮ ರಕ್ತ ನಮ್ಮ ಪಾಪಗಳು ತೊಳೆಯುವುದಂದ್ರೆ ದೇವರ ಅನ್ಯೋನ್ಯತೆಯಲ್ಲಿ ನಾವಿದ್ದಾಗ. ಇದೇ ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡಿದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಪ್ರಿಯರೇ, ಆತನು ಬೆಳಕಿನಲ್ಲಿ ಮಾಡುವ ಹಾಗೆ ನಾವು ಬೆಳಕಿನಲ್ಲಿ ನಡೆದವರಾದರೆ, ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ನಾವು ಇದ್ದರೆ ಆವಾಗ ತನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮ ಅಪರಾಧಗಳನ್ನು ಶುದ್ಧಿ ಮಾಡ್ತಾನಂತ. ಅಲ್ಲಿವರೆಗೆ ಮಾಡಲ್ಲ. ನಿಮ್ಮಲ್ಲಿ ದ್ವೇಷ, ಕಕ್ಷ, ಭಿನ್ನಾಭಿಪ್ರಾಯಗಳು, ಒಡೆದಾಟಗಳು, ಕಚ್ಚಾಟಗಳು, ಜಗಳಗಳು, ಇನ್ನೂ ಲೋಕ ಸಂಬಂಧವಾದಂಥ ಆಲೋಚನೆಗಳು ಒಂದು ಹೇಳಿ ನಿಮ್ಮಲ್ಲಿದ್ದರೆ ನಿಮ್ಮ ಪಾಪಗಳು ಹಂಗೆ ಪೆಂಡಿಂಗ್ ಇಟ್ಟನ ಆ ಫೈಲ್ ಅಲ್ಲಿ ಇಡ್ರಿ. ಈಗ ಅವಶ್ಯಕತೆ ಇಲ್ಲ ಅದನ್ನು ನೋಡೋದು. ಯಾಕೆ? ಅವನಲ್ಲಿ ಇನ್ನೂ ಭಾಳಷ್ಟು ಪ್ರಾಬ್ಲಮ್ ಇದೆ ಆ ಫೈಲ್ನಲ್ಲಿ. ಆ ಫೈಲ್ ಆ ಕಡೆ ಇಡ್ರಿ, ಮುಂದೆ ನೋಡೋಣ. ಯಾಕೆ ಹೇಳ? ಇನ್ನೂ ಲೋಕ ಸಂಬಂಧವಾದಂತಹ ಆಶಾಪಾಶೆಗಳಿದೆ. ತೊಳ್ಕೊಂಡಿದ್ದಾನೆ, ದೀಕ್ಷೆಯನ್ನು ತಗೊಂಡಿದ್ದಾನೆ, ಬಟ್ ಎಲ್ಲ ಸಂಪೂರ್ಣವಾಗಿ ಕಳ್ಕೊಂಡಿಲ್ಲ. ಎಲ್ಲ ಯಾರು ಹೇಳಿದ್ರಂತ? ನನಗೊಂದು ಪಾಸ್ಟ್ ಹೇಳಿದ್ರು. ಯಾರಿಗೊಬ್ಬನಿಗೆ ದೀಕ್ಷಾ ಸ್ನಾನ ಕೊಡೋಕೆ ಹೋದ್ನಂತ ಪಾಸ್ಟ್. ಎಲ್ಲರಿಗೂ ಕೊಡ್ತಾ ಇದ್ದಾನೆ, ಒಬ್ಬನು ಬಂದಂತ, ಏನಪ್ಪ ನಾನು ಸಂಪೂರ್ಣವಾಗಿ ಮುಳುಗಿಸ್ತೀನಿ, ನೀನು ಕೈ ಕಾಲು ಮ್ಯಾಕೆ ಎತ್ತಬೇಡ, ನಾನು ಹೇಳ್ದಂಗೆ ಹಿಡ್ಕೋ, ನಾನು ನಿನ್ನ ನೀರಿನಲ್ಲಿ ಅದ್ದುತ್ತೀನಿ, ತೇಲಿಸ್ತೀನಿ ಅಂತ ಹೇಳಿದ್ದೇನೆ. ಸರ್ ಓಕೆ ಸರ್ ಅಂದಂತ. ಆ ನೀರಿನಲ್ಲಿ ಮುಳುಗಿಸುವ ಒಂದು ಕೈ ಮೇಲೆ ಎತ್ತಿದ್ದಂತ, ಹಿಂಗೆ ಕೈ ಮೇಲೆ ಎತ್ತಬೇಡ ಅಂತ ಹೇಳಿನಲ್ಲಪ್ಪ, ಕೈ ಯಾಕೆ ಎತ್ತಿದಂದ್ರೆ, ಇಲ್ಲ ಸರ್ ಈ ಕೈಲಿಂದ ಇನ್ನೊಂದು ಕೆಲಸ ಇದೆ. ಏನಿದೆಯಪ್ಪ ಅಂದರೆ, ಒಬ್ಬನ ನಾನು ಹೊಡೆದಿದ್ದೇನೆ ಸರ್, ಈ ಕೈಯಿಂದ ಒಂದು ಸಾಯಿಸಿ ಬಂದ ಮೇಲೆ ಈ ಕೈ ನೀರಿನಲ್ಲಿ ಅದುತ್ತಂತೆ. ಅಪ್ಪ ದೊಡ್ಡ ಮನುಷ್ಯಿದ್ದೀನಿ, ನಿನಗೆ ದೊಡ್ಡ ನಮಸ್ಕಾರ, ಹೋಗು ಹೊರಗಡೆ, ನಿನ್ನಂಥವನಿಗೆ ದೀಕ್ಷೆಯನ್ನು ಕೊಟ್ಟರೆ ನಾನು ಪಾಪಿ ಆಗುತ್ತೀನಿ, ಹೋಗಿ ಹೊರಗಡೆ ಅಂತೇಳಿ ಹೊರಗಡೆ ಕಳಿಸಿಬಿಟ್ನಂತೆ. ಅದರಂಗೆ ಆಗಬಾರ್ದು. ಇನ್ನು ಕಲ್ಮಶಗಳು ನಮ್ಮಲ್ಲಿ ಇರಬಾರ್ದು. ತೊಳೆಯಲ್ಪಟ್ಟವರಾಗಿದ್ದೀವಿ. ಯಾವ ವಚನ ಓದಿದ್ದೀವಿ ಈಗ ನಾವು? ಅಮ್ಮ ತೆಗಿರಿ, ಓದಿರೋದ್ರನ್ನ. ಆದರೆ ಆತನು ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ, ನಾವು ಒಬ್ಬರಲ್ಲ ಸಂಗಡ ಒಬ್ಬರು ಅನ್ಯೋನ್ಯತೆ ಎಲ್ಲಿ ಇದ್ದಾಗ ಆತನ ಮಗನಾದ ಯೇಸುವಿನ ರಕ್ತದಲ್ಲಿ ನಮ್ಮ ಪಾಪಗಳು ಅವಾಗ ಶುದ್ಧಿ ಮಾಡ್ತದಂತೆ. ಯಾವಾಗ? ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ, ಎಲ್ಲರೂ ಅನ್ಯೋನ್ಯತೆಯಲ್ಲಿದ್ದಾಗ, ಎಲ್ಲರೂ ನಿರ್ದೋಷಿಗಳಾಗಿ ಬದುಕುವಾಗ, ಎಲ್ಲರೂ ಬೆಳಕಿನಲ್ಲಿ ನಡೆಯುವಂಥ ವ್ಯಕ್ತಿಗಳಾಗಿ ನಾವು ಇರುವಾಗ, ಅವಾಗ ನಮ್ಮ ಪಾಪಗಳು ತೊಳೆಯಲ್ಪಡುತ್ತವೆ ಅಂತ ಹೇಳ್ತದೇನೆ. ಇನ್ನೂ ನಮ್ಮದು ಪೆಂಡಿಂಗ್ ಇದೆ ಅಂತಕ್ಕಂಥದ್ದು ಮರೆತು ಜೀವಿಸಬೇಡ್ರಿ. ಇದೇ ಪೆಂಡಿಂಗ್ ಇದೆ ನನ್ನಲ್ಲಿ, ಇನ್ನೂ ಏನಾದರೂ ದೋಷಿದಂಥ ಪ್ರತಿನಿತ್ಯವೂ ಕೂಡ ನಾನು ಪಾಪಿ ಅಂತೇಳಿ ಒಪ್ಪಿಕೊಳ್ಳಲೇಬೇಕು. ನೀನು ಹೌದಾ ಇಲ್ವಾ? ಅದಕ್ಕಾಗಿ ನಾವು ರಕ್ಷಣೆ ಹೊಂದಿದವರಾಗಿದ್ದರೆ ದಯಮಾಡಿ ಹೇಳ್ತೇನೆ, ಇನ್ನೊಬ್ಬರನ್ನ ರಕ್ಷಿಸು. ಯಾಕಂದ್ರೆ ನಿನ್ನ ರಕ್ತದಲ್ಲಿ ಏನಡಗಿದೆ? ರಕ್ಷಣೆ ಅಡಗಿದೆ. ನಿನ್ನನ್ನು ಶುದ್ಧಿ ಮಾಡಿದಾತನು ಪರಿಶುದ್ಧನು, ಸತ್ಯವಂತನು, ದೋಷವಿಲ್ಲದವನು ಯೇಸು ಕ್ರಿಸ್ತನು. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ವ್ಯಕ್ತಿ ನೀನಾಗಿದ್ದಿ. ನೀನೀಗ ಶುದ್ಧನಾಗಿದ್ದರೆ ಇನ್ನೊಬ್ಬರನ್ನು ಶುದ್ಧಿ ಮಾಡುವಂಥ ಪ್ರಯತ್ನ ನೀನು ಮಾಡಬೇಕು. ಬ್ಲಡ್ಡಿಗೆ ಅಷ್ಟು ಶಕ್ತಿ ಇದೆ ಅಂದರೆ ಅಷ್ಟು ಶಕ್ತಿ ಇದೆ ಪ್ರಿಯರೇ. ಬ್ಲಡ್ಡಿಗೆ ಅಷ್ಟು ಶಕ್ತಿ ಇದೆ, ಬ್ಲಡ್ಡಿಗೆ ಪವರ್ ಇದೆ. ಅದಕ್ಕೆ ಆ ಬ್ಲಡ್ಡು, ಯೇಸು ಕ್ರಿಸ್ತನ ಬ್ಲಡ್ ಧರಿಸಿಕೊಂಡಿದ್ದೀವಿ ನಾವು ಇವತ್ತು. ಹೌದಾ ಇಲ್ವಾ? ತೊಳೆದವರ ನಾವು ಇನ್ನೂ ತೊಳಿಲಾರ್ದವರ? ಯೇಸು ಕ್ರಿಸ್ತನ ಬ್ಲಡ್ನಲ್ಲಿ ತೊಳೆದವರ ತೊಳಿಲಾರ್ದವರ? ತೊಳೆದವರಾದರೆ ನೀನು ಶುಚಿ, ನೀನು ಶುದ್ಧ. ಅದಕ್ಕೆ ಹೇಳ್ತಾನ, ನಿಮ್ಮನ್ನು ನೀವು ಒಂದ್ಸಲ ಪರೀಕ್ಷೆ ಮಾಡಿಕೊಳ್ಳ್ರಿ ಅಂತಾನ. ಕೊರಿದ ಪತ್ರಿಕೆ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡಿದ್ರೆ ಹೇಳ್ತಾನ, ನೀವು ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವರಾಗಿದ್ದೀರೋ ಇಲ್ಲೋ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ರಿ. ನನ್ನ ಯಾಕೆ ಕೇಳ್ತೀರಿ ನೀವು? ನಾನು ಹೌದಾ ಅಲ್ಲ, ನಾನು ಪರ್ಫೆಕ್ಟಾ ಅಲ್ಲ, ನನ್ನಲ್ಲಿ ಯಾವ ದೋಷವೂ ಇಲ್ಲ, ದೋಷ ಇದೆನಾ? ನಿಮ್ಮನ್ನು ನೀವೇ ವಿಚಾರ ಮಾಡಿಕೊಳ್ಳ್ರಿ. ಈಗ ನನ್ನನ್ನು ಕೇಳಿದ್ರೆ, ಸಾರ್ ನಾನು ಒಳ್ಳೆಯವನ ಕೆಟ್ಟವನ ಅಂತ ಕೇಳಿದ್ರೆ ನಾ ಏನು ಹೇಳಿ? ಈ ಮನೋಹರ್ ಬಂದು ನನಗೆ ಕೇಳ್ತಾನೆ, ಸಾರ್ ನಾನು ಒಳ್ಳೆಯವನ ಕೆಟ್ಟವನ ನಿಮ್ಮ ದೃಷ್ಟಿಗೆ ಅಂದ್ರೆ ಏನು ಹೇಳಿ ನಾನು? ಪಾಪ ನಿನ್ನ ಬಾಧೆ ಪಡಿಸ್ಬಾರ್ದು ಅಂತ ಒಳ್ಳೆಯವನೇನು ಒಳ್ಳೆಯವನಂತ ಹೇಳ್ತೀನಿ ನಾನು ಅಷ್ಟೇ. ಇನ್ನೇನು ಹೇಳ್ತೀನಿ? ಏನೇನು ಕೆಟ್ಟ ಪಾಪಿ ಅಂತ ಹೇಳಲೆ? ನನ್ನ ಕೈಲಿ ಆಗಲ್ಲ ಪಾಪಿ ಅಂತ ಹೇಳೋಕ್ಕೆ. ಈಗ ನಾ ಕೇಳ್ತೀನಿ ನಿಮ್ಮನ್ನ, ನಾ ಒಳ್ಳೆಯವನ ಕೆಟ್ಟವನಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು?
ಒಳ್ಳೆಯವರು ಸಾರ್, ನೀವು ಒಳ್ಳೆ ಮೆಸೇಜ್ ಕೊಡ್ತೀರಿ ಸಾರ್ ನೀವು ಅಂತ ನನ್ನ ವಿಷಯದಲ್ಲಿ ನೀವು ಒಳ್ಳೆ ಸರ್ಟಿಫಿಕೇಟ್ ಕೊಡ್ತೀರಿ ಹೊರತು. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ನಿಮ್ಮನ್ನು ನೀವೇ, ನಾನು ಹೇಳಲ್ಲಪ್ಪ, ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ಪರಿಶೋಧಿಸಿಕೊಳ್ಳಿರಿ, ಒಂದ್ಸಲ ಆಲೋಚನೆ ಮಾಡಿಕೊಳ್ಳ್ರಿ ಅಂತ ಹೇಳಿದ್ದಾನೆ. ಅದಕ್ಕೆ ಇಲ್ಲಿ ನಾವು ವಾಕ್ಯ ಕೇಳಿದ ನಂತರ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಂಡು ನಾವು ತೊಳೆಯಲ್ಪಟ್ಟವರ, ತೊಳೆಯಲು ಪಡದೇ ಇರುವಂಥವರ, ಇನ್ನೂ ಏನಾದರೂ ನನ್ನಲ್ಲಿ ಇದೆಯಾ, ಅಥವಾ ನಾನು ದೇವರ ಕೆಲಸ ಮಾಡ್ತಾ ಇದ್ದೀನ, ದೇವರಿಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅನ್ನಂಥ ಸರ್ಚು ನಮ್ಮಲ್ಲಿ ಖಚಿತವಾಗಿ ಪರಿಶೋಧನಾ ಕೇಂದ್ರ ನಮ್ಮ ಮೈಂಡಲ್ಲಿದೆ ಪ್ರಿಯರೇ. ಹೌದಲ್ಲ? ಪರಿಶೋಧನಾ ಕೇಂದ್ರ ಎಲ್ಲಿದೆ? ನಾವು ಅಲ್ಲೆಲ್ಲಿ ಹೋಗ್ತಿರ್ತೀವಿ. ರಕ್ತ ಪರಿಶೋಧನಾ ಕೇಂದ್ರ ಅಂದರೆ ಅಲ್ಲಿಗೆ ಹೋಗ್ಬೇಕು, ಬ್ಲಡ್ ಬ್ಯಾಂಕ್ ಹೋಗ್ಬೇಕು ನಾವು. ಯಾವ ಗ್ರೂಪು ಎಷ್ಟಿದೆ ಅಂತ ತಿಳ್ಕೊಳ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ನಾವು. ಅದೇ ಇಲ್ವಾ? ನಾನು ಪರಿಶುದ್ಧನ ಅಪರಿಶುದ್ಧನ ಅಂತ ತಿಳ್ಕೊಳ್ಬೇಕಾದ್ರೆ ಬೈಬಲ್ ತಲೆಗೆ ಬರಬೇಕು ನಾವು. ಇಲ್ಲಿ ಬಂದರೆ ಗೊತ್ತಾಗುತ್ತೆ ನಾನು ಯಾರು, ನಾನು ಏನು, ನಾನು ಎಂಥವನು, ನಾನು ಏನಾಗಿದ್ದೀನಿ ಅಂತಕ್ಕಂಥದ್ದು ನನಗೆ ಗೊತ್ತಾಗಬೇಕಂದ್ರೆ ಇದೇ ಬೈಬಲ್. ಅದೇ ಅಲ್ವಾ? ಅದಕ್ಕಾಗಿ ಹೇಳಲ್ಪಟ್ಟಂಥ ವಾಕ್ಯ ರಕ್ತದಲ್ಲಿ ಅಡಗಿರುವ ರಕ್ಷಣೆ. ಅದಾ ರಕ್ತ ರಕ್ಷಿಸ್ತದಂದರೆ ರಕ್ತ ರಕ್ಷಿಸಿದೆ, ಅದೇ ರಕ್ತನೇ ನಮ್ಮ ಪಾಪಗಳು ತೊಳೆಯುವಂಥದ್ದು, ಅದೇ ರಕ್ತನೇ ನಮ್ಮ ರೋಗವನ್ನು ತೆಗೆದುಹಾಕುವಂಥದ್ದು. ಹೌದಾ ಅಲ್ವಾ? ದೇವರು ಕೊಟ್ಟಂಥ ರಕ್ತ ಪ್ರತಿ ದೇಹದಲ್ಲಿರುವುದರಿಂದ ಆ ದೇಹ ಆರೋಗ್ಯಕರವಾಗಿರ್ಬೇಕಂದ್ರೆ ಬ್ಲಡ್ ಚೆನ್ನಾಗಿರಬೇಕು, ಕಲ್ಮಶ ಆಗಬಾರ್ದು ಅಂತ. ನಮ್ಮ ರಕ್ತ ಶುಚಿಯಾಗಿರ್ಬೇಕಂತಂದರೆ ಯೇಸು ಕ್ರಿಸ್ತನ ರಕ್ತ ನಮ್ಮ ಒಂದು ರಕ್ತದಲ್ಲಿ ಮಿಶ್ರಣ ಮಾಡಬೇಕಾಗಿದೆ. ಸ್ವಲ್ಪ ಆ ಬ್ಲಡ್ ನಮ್ಮ ಬ್ಲಡ್ನಲ್ಲಿ ಸೇರಿಸಬೇಕಾಗಿದೆ. ಅದೇ ಇಲ್ವಾ? ಒಂದು ಬಕೆಟ್ ನೀರಲ್ಲಿ ಒಂದು ಹನಿ ಬ್ಲೂ ಕಲರ್ ಹಾಕಿದರೆ ಒಂದು ಬಕೆಟ್ ಎಲ್ಲ ನೀಲಿ ಆಗುತ್ತಾ, ಬ್ಲೂ ಕಲರ್ ಬರ್ತಾ. ಹಂಗೆ ಯೇಸು ಕ್ರಿಸ್ತನ ಬ್ಲಡ್ ನಮ್ಮ ದೇಹ ರಕ್ತದಲ್ಲಿ ಮಿಶ್ರಣ ಆಗಬೇಕಾಗಿದೆ. ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ, ಇಲ್ಲಿರೋವರೆಲ್ಲರೂ ಮಿಶ್ರಣ ಮಾಡ್ಕೊಂಡಿದ್ದೀವಿ. ಅಂದರೆ ಈಗ ನಮ್ಮ ರಕ್ತದಲ್ಲಿ ಹರಿದಾಡುವಂಥ ರಕ್ತ ಯಾರದು? ನಮ್ಮ ದೇಹದಲ್ಲಿ ಚಲಿಸುವಂಥ ರಕ್ತ ಯಾರದು? ಇಷ್ಟಕ್ಕೆ ಈ ದೇಹ ಯಾರದು? ಯೇಸು ಕ್ರಿಸ್ತನು. ಅದಲ್ವಾ? ಈ ದೇಹದಿಂದ ದೇವರನ್ನು ಮಹಿಮೆಪಡಿಸೋಣ. ಅದಕ್ಕೆ ಹೇಳ್ತಾ ಇದ್ದಾನೆ, ನಿಮ್ಮನ್ನು ನನ್ನ ಸ್ವಂತ ರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ಅಲ್ವಾ? ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ ನೀವು, ನಿಮ್ಮನ್ನು ನಾನು ಕೊಂಡುಕೊಂಡಿದ್ದೇನೆ, ನಾನು ನನ್ನ ರಕ್ತ ಸುರಿಸಿ ನಿಮ್ಮನ್ನು ಕೊಂಡುಕೊಂಡಿದ್ದೇನೆ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದಮೇಲೆ ನಾವು ನಮ್ಮನ್ನು ಖರೀದಿ ಮಾಡಿದಾನಂತ, ಮತ್ತು ಖರೀದಿ ಮಾಡಿದ ವಸ್ತು ಅವರದ್ದು ಸ್ವಂತನೇ, ಇದು ನಮ್ಮದ. ಈ ಫೋನ್ ಇದಾವೆ ನಿಮ್ಮ ಕೈಯಲ್ಲಿ, ಯಾರು ಅಂದರೆ ಯಾರ್ದಂತೀರಿ? ನಂದೇ ಅಲ್ವಾ? ಈ ಫೋನ್ ಯಾರ್ದಂದರೆ ನಂದು, ಇದು ನನಗೆ ಸ್ವಂತ. ಮತ್ತು ಈ ದೇಹ ಖರೀದಿ ಮಾಡಲ್ಪಟ್ಟಿದೆ, ಈ ದೇಹ ಖರೀದಿ ಮಾಡಲ್ಪಟ್ಟಿದೆ, ನಾನು ಕ್ರಯಕ್ಕೆ ಕೊಂಡುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಕೊರಿಂಥ ಬರೆದ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ದೇಹಗಳನ್ನು ನಾನು ಕೊಂಡುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಕ್ರಯಕ್ಕೆ ಕೊಂಡಿದ್ದೇನೆ ನಾನು ಅಂದಮೇಲೆ ಈಗ ದೇಹಗಳು ಯಾರು ಹೇಳ್ರಿ? ನಮ್ಮದ ಅವ್ರದ? ಆತನ ರಕ್ತದ ಬೆಲೆ ಎಷ್ಟಿದೆ ನೋಡ್ರಿ. ಇಷ್ಟು ಪ್ರಪಂಚದಲ್ಲಿ 375 ಕೋಟಿ ಜನರನ್ನ ಕೊಂಡ್ಕೊಂಡಿದ್ದಾನಂತೆ. ಇನ್ನೂ ಬಾಕಿ 300 ಕೋಟಿ ಜನ ಇದೆ. ಇನ್ನು ಇಂಚುಮಿಂಚು 400 ಕೋಟಿ ಜನರಿದ್ದಾರೆ, ಇನ್ನೂ ಕೊಂಡ್ಕೊಳ್ಬೇಕಾಗಿದೆ. ಇನ್ನೂ ಖರೀದಿ ಮಾಡಬೇಕಾದ್ರೆ ನಮ್ಮನ್ನು ಏಜೆಂಟ್ರಾಗಿ ಮಾಡಿದ್ದಾನೆ ಯೇಸು ಸ್ವಾಮಿಗ. ನಾವು ಏಜೆಂಟ್ಗಳು ಈಗ ಏನು ಇದನ್ನು ಪ್ರಚುರ ಮಾಡುವಂಥ ಏಜೆಂಟ್ರು ಹೇಳ್ತಾ ಇದ್ದಾರಲ್ಲ. ಯೇಸು ಕ್ರಿಸ್ತನ ಜನನ ಮರಣ ಪುನರುತ್ಥಾನ, ಜನನ ಮರಣ ಪುನರುತ್ಥಾನವೆಂಬ ಸುವಾರ್ತೆಯನ್ನು ಸಕಲ ಜನರಿಗೆ ಸಾಕ್ಷಾರ್ಥವಾಗಿ ಸಾರಲ್ಪಡಬೇಕು, ಅಂತ್ಯವು ಅವಾಗ ಬರುವುದು ಎಂಬುದಾಗಿ ಮತ್ತೊಂದು ಬರೆಸುವ ವಾರ್ತೆ 24ನೇ ಅಧ್ಯಾಯ 12, 13, 14 ವಚನಗಳಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅಂದರೆ ನಾವು ಏಜೆಂಟ್ಗಳಾಗಿ ಕೆಲಸ ಮಾಡಬೇಕಾಗಿದೆ. ಬ್ಲಡ್ ಡೊನೇಷನ್ ಮಾಡುವಂಥ ಬ್ಲಡ್ ಬ್ಯಾಂಕ್ಗಳಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಆ ಬ್ಯಾಂಕ್ನಲ್ಲಿ ವರ್ಕರ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ. ಅನೇಕರ ಬ್ಲಡ್ ತಂದು ಕ್ರಿಸ್ತನ ಬ್ಲಡ್ನೊಂದಿಗೆ ಸೇರಿಸಿ ಅವ್ರನ್ನ ಪರಿಶುದ್ಧರನ್ನಾಗಿ ಮಾಡುವಂಥ ಕೆಲಸ ನಮಗಮ್ಮ. ಹೌದಾ ಇಲ್ವಾ? ಇಂಥ ಒಂದು ಒಳ್ಳೆಯ ಕೆಲಸ ಒಪ್ಪಿಸಿಕೊಟ್ಟಿದ್ದಾನೆ ದೇವರು. ಮತ್ತು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲ ಅಂಥೇಳಿ ಪರಿಶೋಧನೆ ಮಾಡಿಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ನಾವು 5 ಜನ ಅಂತ ಈ ತಿಂಗಳದವರೆಗೆ ನಾವು ಅಂದ್ಕೊಂಡಿದ್ದೀವಿ. ಮುಂದಿನ ತಿಂಗಳ ನಾವೂ ನಮ್ಮ ಬ್ಲಡ್ ಡೊನೇಷನ್ ಮಾಡ್ತೀವಿ ಅಂತ ಹೇಳಿದರು ಪಾಸ್ಟರ್ ಅವರು. ಇವರು ಒಂದು 5 ಜನ ಮಾತ್ರ ಲಕ್ಕಿ ಹೊಡ್ಕೊಳ್ಳೋದು ಬೇಡ, ನಮಗೆ ಯಾಕೋ ಹೊಟ್ಟೆ ಕಿಚ್ಚು ಭಾಳ ಬಂದಿದೆ, ಅವರೊಬ್ಬರೇ ಕೆಲಸ ಮಾಡಿದರೆ ನಮಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ, ನಮ್ಮ ಬ್ಲಡ್ ಡೊನೇಷನ್ ಕೂಡ ನಾವು ಮಾಡೋದಕ್ಕೆ ನಾವು ಸಿದ್ಧ ಮುಂದಿನ ತಿಂಗಳಿಂದ ಅಂತೇಳಿ ಸಾರ್ ಅವರು ಹೇಳಿದ್ರೆ ನಮಗೆ ಭಾಳ ಸಂತೋಷ ಆಯಿತು ಪ್ರಿಯ. ನಿಜವಾಗಲೂ ಅಂಥ ಒಂದು ತ್ಯಾಗ ಅಂತಕ್ಕಂಥದ್ದು ನಮ್ಮಲ್ಲಿ ಹುಟ್ಟಿ ಬರಬೇಕು.
ಇಷ್ಟು ಮಾತ್ರ ಅಲ್ಲ, ಅನೇಕರನ್ನು ಕರೆತರುವುದಕ್ಕೆ ಪ್ರಯತ್ನ ಮಾಡಿರಿ. ಅನೇಕ ಸಹೋದರರನ್ನು, ನಿಮಗೆ ಪರಿಚಯಸ್ಥರನ್ನ ಅಥವಾ ಸೇವಕರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಅಥವಾ ಅನ್ಯ ಜನರಾಗಿರ್ಬೋದು, ಯಾಕಂದರೆ ಹೊರಗಿನ ಸ್ನೇಹಿತರು ಇರ್ತಾರಲ್ಲ, ಅವ್ರಿಗೆ ತಕ್ಕಂತೆ ವಾಕ್ಯಗಳಿದ್ದಾವೆ, ನಮಗೆ ತಕ್ಕಂತೆ ವಾಕ್ಯಗಳಿದ್ದಾವೆ. ವಾಕ್ಯವು ಯಾರ್ಯಾರನ್ನ ನೀವು ಕರ್ಕೊಂಬರ್ತೀರ ಅಂಥವರಿಗೂ ವಾಕ್ಯ ಇದೆ. ಅವನು ಸೈಂಟಿಸ್ಟ್ ಆದರೆ ಅವನಿಗೆ ಸಂಬಂಧಪಟ್ಟ ವಾಕ್ಯಗಳಿದ್ದಾವೆ, ಒಬ್ಬ ಡಾಕ್ಟರ್ ಆದರೆ ಅವನಿಗೆ ಸಂಬಂಧಪಟ್ಟ ವಾಕ್ಯಗಳಿದ್ದಾವೆ, ಒಬ್ಬನು ಹೇತುವಾದಿ ಆದರೆ ಅವನಿಗೆ ಸಂಬಂಧಪಟ್ಟ ವಾಕ್ಯಗಳಿದ್ದಾವೆ, ಅವನು RSS ಅವನಾದರೂ ಪರವಾಗಿಲ್ಲ, ಅವನಿಗೆ ಸಂಬಂಧಪಟ್ಟಂಥ ವಾಕ್ಯಗಳು ಬೈಬಲ್ನಲ್ಲಿ ಇದೆ. ತಿಳಿಸೋಣ, ರಕ್ಷಣೆ ಕೊಡೋಣ, ಅವ್ರನ್ನು ಕಾಪಾಡಿ ನಮ್ಮ ಜೊತೆಗೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗೋಣ. ಯಾಕಂದರೆ ರಕ್ತದಲ್ಲಿ ಅಡಗಿರುವ ರಕ್ಷಣೆ ಅಷ್ಟು ಶ್ರೇಷ್ಠವಾದದ್ದಂತ ತಿಳಿದುಕೊಳ್ಳಬೇಕಾಗಿ ಈ ಮಾತುಗಳು ಇಲ್ಲಿಗೆ ಮುಗಿಸೋಣ. ಪ್ರಿಯರೇ, ಮುಗಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ತೇನೆ, ಮುಂದಿನ ಕಾರ್ಯಕ್ರಮ ಸಹೋದರಿಗೆ ಒಪ್ಪಿಸ್ತೇನೆ. ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ.